HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಬಿಜೆಪಿ ಮತ್ತು ಆರ್ಎಸ್ಎಸ್ಗೆ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಲ್ಲ. ಶೂದ್ರರು ಮತ್ತು ದಲಿತರ ಮೀಸಲಾತಿಯನ್ನ ನಿರಂತರವಾಗಿ ವಿರೋಧಿಸುತ್ತಾ ಬಂದಿದೆ. ಖಾಸಗಿ ಕ್ಷೇತ್ರದಲ್ಲಿಯೂ ಮೀಸಲಾತಿ ತರಲು ಕೇಂದ್ರಕ್ಕೆ ಸಿಎಂ ಒತ್ತಾಯ. ಮಂಗಳೂರಿನಲ್ಲಿ ಹಿಂದೂ ಸಂಘಟನೆ ಕಾರ್ಯಕರ್ತನ ಬರ್ಬರ ಹತ್ಯೆ ಮಾಡಿದವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲು ಆಗ್ರಹ. ಜಿಲ್ಲಾ ಬಿಜೆಪಿ ಪಕ್ಷದಿಂದ ಪ್ರತಿಭಟನೆ. ಎಸ್ಎಸ್ಎಲ್ಸಿ ಫಲಿತಾಂಶ ರಾಜ್ಯದಲ್ಲಿ 66.14% ಮಕ್ಕಳು ತೇರ್ಗಡೆ. ಹಾಸನ ಜಿಲ್ಲೆಗೆ 6ನೇ ಸ್ಥಾನ. ರಾಜ್ಯಕ್ಕೆ ಪ್ರಥಮ, ದ್ವಿತೀಯ, ತೃತೀಯ ರ್ಯಾಂಕ್ ಗಳಿಸಿದ ಜಿಲ್ಲೆಯ ವಿದ್ಯಾರ್ಥಿಗಳು. ಬಿಜೆಪಿ ಮತ್ತು ಆರ್ಎಸ್ಎಸ್ಗೆ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಲ್ಲ. ಈ ಬಗ್ಗೆ ಅವರಿಗೆ ಬದ್ಧತೆಯೂ ಇಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಅವರು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ತೂಬಿನಕೆರೆ ಹೆಲಿಪ್ಯಾಡ್ನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ್ರು. 100 ವರ್ಷಗಳ ಇತಿಹಾಸ ನೋಡಿದ್ರೆ ಅವರು ಯಾವಾಗಲೂ ಸಾಮಾಜಿಕ ನ್ಯಾಯವನ್ನ ವಿರೋಧಿಸುತ್ತಲೇ ಬಂದವರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಮಿಲ್ಲರ್ ಆಯೋಗದಿಂದ ಹಿಡಿದು ಇಂದಿನವರೆಗೂ ವಿರೋಧ ಮಾಡುತ್ತಲೇ ಬಂದಿದ್ದಾರೆ. ಆರ್ಎಸ್ಎಸ್ 1925ರಂದು ಪ್ರಾರಂಭವಾಗಿದ್ದು 2025ಕ್ಕೆ 100 ವರ್ಷಗಳಾಗುತ್ತಿದೆ. ಅವರು ಮೀಸಲಾತಿಯನ್ನ ಎಂದೂ ಒಪ್ಪಿಲ್ಲ ಎಂದರು. ರಾಹುಲ್ ಗಾಂಧಿ ಅವರು 2 ವರ್ಷಗಳಿಂದ ಈ ಬಗ್ಗೆ ಬಹಳ ಗಂಭೀರವಾಗಿ ಒತ್ತಾಯ ಮಾಡುತ್ತಿದ್ರು. ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಕೂಡ ಇದನ್ನು ಸೇರಿಸಲು ಅವರೇ ಕಾರಣಕರ್ತರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ಮೋದಿ ಅವರಿಗೆ ಪತ್ರವನ್ನು ಬರೆದಿದ್ರು. ಈ ಎಲ್ಲ ಹೋರಾಟ ಮತ್ತು ಒತ್ತಡದ ನಂತರ ಜಾತಿ ಗಣತಿ ಮಾಡುತ್ತೇವೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ. ಆದರೆ ಯಾವಾಗ ಎಂದು ಸಮಯ ನಿಗದಿ ಮಾಡಿಲ್ಲ. ಜನಗಣತಿಯಲ್ಲಿಯೇ ಜಾತಿ ಗಣತಿಯನ್ನ ಮಾಡೋದಾಗಿ ಹೇಳಿದ್ದಾರೆ. ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಆಗಬೇಕು. ಸಂವಿಧಾನಕ್ಕೆ ತಿದ್ದುಪಡಿ ತಂದು ಮೀಸಲಾತಿಯ ಗರಿಷ್ಠ ಪರಿಮಿತಿಯನ್ನು ಹೆಚ್ಚು ಮಾಡಬೇಕೆಂದು ಒತ್ತಾಯಿಸಿದರು. ಸರ್ವೋಚ್ಚ ನ್ಯಾಯಾಲಯದ ವಿಭಾಗೀಯ ಪೀಠವು 50ಕ್ಕಿಂತ ಹೆಚ್ಚು ಬಾರದು ಎಂದು ಹೇಳಿದೆ. ಮೀಸಲಾತಿ 50 ಆದರೆ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ನೀಡಬೇಕು ಎಂದರು. ಹಿಂದುಳಿದವರಿಗೆ ಮೀಸಲಾತಿ ಅತ್ಯಂತ ಅನಿವಾರ್ಯ ಮತ್ತು ಅಗತ್ಯ. ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ಕೊಡಬೇಕಾಗಿರೋದು ಅತ್ಯಂತ ಅನಿವಾರ್ಯ ಮತ್ತು ಅಗತ್ಯ ಎಂದರು. ಸಮ ಸಮಾಜದ ನಿರ್ಮಾಣಕ್ಕೆ ಎಲ್ಲರೂ ಆರ್ಥಿಕವಾಗಿ, ಸಾಮಾಜಿಕವಾಗಿ ಸಬಲರಾಗಬೇಕು. ಆಗ ಮಾತ್ರ ಜಾತಿಯನ್ನು ಹೋಗಲಾಡಿಸಲು ಸಾಧ್ಯವಾಗುತ್ತದೆ ಎಂದರು. ಮೀಸಲಾತಿಯಲ್ಲಿ 50ರಷ್ಟು ಗರಿಷ್ಠ ಪರಿಮಿತಿಯನ್ನು ತೆಗೆಯಬೇಕು. ಖಾಸಗಿ ಕ್ಷೇತ್ರದಲ್ಲಿಯೂ ಮೀಸಲಾತಿಯನ್ನ ತರಬೇಕೆಂದು ಪ್ರಧಾನಿಗಳನ್ನ ಒತ್ತಾಯಿಸುವುದಾಗಿ ಮುಖ್ಯಮಂತ್ರಿಗಳು ತಿಳಿಸಿದರು. HCN ನ್ಯೂಸ್, ಬೆಂಗಳೂರು. ಏನು ಹೇಳಪ್ಪ, ಹೇಳ್ರಿ, ಕೇಳ್ರಿ. ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ನೀವು ಹೇಳಿದಿರಿ, ಈ ರಿಸರ್ವೇಶನ್ ಜಾಸ್ತಿ ಮಾಡಬೇಕು ಅಂತ ಅಂದ್ಬಿಟ್ಟು. ಬಟ್ ನರೇಂದ್ರ ಮೋದಿಯವರು ರೋಹಿಣಿ ಕಮಿಷನ್ ರಿಪೋರ್ಟ್ ಕೊಟ್ಟು 2 ವರ್ಷ ಆಯ್ತು, ರೆಕಮೆಂಡೇಶನ್ಸ್ ಕೊಟ್ಟು ಇನ್ನೂ ತೆಗೆದು ನೋಡಿಲ್ಲ. ವಕ್ಫ್ ಬಿಲ್ ತೋರಿಸಿದಷ್ಟು ಪೊಲಿಟಿಕಲ್ ವಿಲ್ ನಿಮ್ಮ ಇದಕ್ಕೆ ತೋರಿಸ್ತಾರ, ರಿಸರ್ವೇಶನ್ ಜಾಸ್ತಿ ಮಾಡೋದು ತೋರಿಸ್ತಾರ. ಈಗ ನೋಡಿ, ಅವ್ರಿಗೆ ಭಾರತೀಯ ಜನತಾ ಪಕ್ಷದವ್ರಿಗೆ, RSSನವ್ರಿಗೆ ಸೋಷಿಯಲ್ ಜಸ್ಟಿಸ್ನಲ್ಲಿ ನಂಬಿಕೆ ಇಲ್ಲ, ಅವ್ರಿಗೆ ಬದ್ಧತೆಯೇ ಇಲ್ಲ. ನೀವು ಈ 100 ವರ್ಷಗಳ ಇತಿಹಾಸ ನೋಡಿದ್ರೆ ಯಾವಾಗಲೂ ವಿರೋಧ ಮಾಡ್ಕೊಂಡು ಬಂದಿದ್ದಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಮಿಲ್ಲರ್ ಕಮಿಷನ್ ಆಯ್ತಲ್ಲ, ಅವತ್ತಿನಿಂದ ಇವತ್ತಿನವರಿಗೆ ವಿರೋಧ ಮಾಡ್ಕೊಂಡೇ ಬಂದಿದ್ದಾರೆ. RSSನವರು ಯಾವತ್ತೂ ಕೂಡ 1925ನೇ ಇಸ್ವಿನಲ್ಲಿ RSS ಪ್ರಾರಂಭ ಆಯಿತು. 100 ವರ್ಷ ಆಯಿತು. ಈ ವರ್ಷ 2025ಕ್ಕೆ 100 ವರ್ಷಗಳಾಗ್ತಾ ಇದೆ. ಯಾವತ್ತೂ ಅವರು ಮೀಸಲಾತಿನ. ಹಾಸನ ನಗರದ ಹೇಮಾವತಿ ಪ್ರತಿಮೆ ಮುಂದೆ ಒಂದು ದಿನದ ಹಿಂದೆ ಮಂಗಳೂರಿನಲ್ಲಿ ನಡೆದ ಹಿಂದೂ ಸಂಘಟನೆ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿರುವುದನ್ನು ಖಂಡಿಸಿ ಬಿಜೆಪಿ ಪಕ್ಷದಿಂದ ಪ್ರತಿಭಟಿಸಿದಲ್ಲದೆ ಹತ್ಯೆ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಗಲ್ಲಿಗೇರಿಸುವಂತೆ ಆಗ್ರಹಿಸಿದರು. ಬಿಜೆಪಿ ನಗರಾಧ್ಯಕ್ಷ ಯೋಗೇಶ್ ಗೌಡ ಮಂಜು ಮಾಧ್ಯಮದೊಂದಿಗೆ ಮಾತನಾಡಿ, ಕಳೆದ 1 ದಿನದ ಹಿಂದೆ ಮಂಗಳೂರಿನಲ್ಲಿ ನಮ್ಮೆಲ್ಲರ ಸಹೋದರ ಹಾಗೂ ಬಿಜೆಪಿಯ ಕಟ್ಟಾಳು ಭಜರಂಗದಳ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಅವರ ಬರ್ಬರ ಹತ್ಯೆಯಾಗಿದೆ. ಕಾಂಗ್ರೆಸ್ ಸರ್ಕಾರವು ಅಧಿಕಾರಕ್ಕೆ ಬಂದ ದಿನದಿಂದ ಹಿಂದುತ್ವವಾದಿಗಳ ಹತ್ಯೆಗಳು ಬಹಳ ಹೆಚ್ಚಾಗಿದ್ದು, ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರದಲ್ಲಿ ಇಂತಹ ದುರ್ಘಟನೆ ಹೆಚ್ಚಾಗಿರುವುದು ಖಂಡನೀಯವಾಗಿದ್ದು, ಯಾರೋ ಒಬ್ಬ ಹಿಂದುತ್ವವಾದಿಯನ್ನ ಹತ್ಯೆ ಮಾಡೋದ್ರಿಂದ ಹಿಂದೂ ಧರ್ಮವನ್ನ ನಾಶ ಮಾಡಬಹುದು, ಹಿಂದೂಗಳನ್ನ ಕುಗ್ಗಿಸಬಹುದೆಂಬ ಭಾವನೆ ಅವರ ಮನಸ್ಸಿನಲ್ಲಿರಬಹುದು. ಹಿಂದೂಗಳು ಎಲ್ಲರೂ ಕೂಡ ಗಟ್ಟಿಮುಟ್ಟಾಗಿದ್ದು ಯಾವುದೇ ತರಹದ ಹೋರಾಟಕ್ಕೂ ಸಿದ್ದರಿದ್ದೇವೆ. ಹಿಂದೂ ಧರ್ಮದ ರಕ್ಷಣೆಗೆ ಎಲ್ಲರೂ ಕೂಡ ಬದ್ಧರಾಗಿರ್ತೇವೆ. ಆದರೆ ಹಿಂದೂ ಧರ್ಮದ ಹಿಂಸಾತ್ಮಕ ಹೋರಾಟ ಹಿಂದಿನಿಂದಲೂ ಇಲ್ಲ. ಇದರಿಂದಲೇ ಎಲ್ಲರೂ ಕೂಡ ಶಾಂತಿಯುತವಾಗಿದ್ದಾರೆ ಎಂದರು. ಸಾವಿರಾರು ವರ್ಷಗಳಿಂದಲೂ ಕೂಡ ಹಿಂದೂ ಧರ್ಮದ ಮೇಲೆ ಆಕ್ರಮಣ ನಡೆದರೂ ಕೂಡ ಯಾರೂ ಕೂಡ ಹಿಂದೂ ಧರ್ಮವನ್ನ ಇಲ್ಲಿವರೆಗೂ ನಾಶ ಮಾಡಲಾಗಿರುವುದಿಲ್ಲ. ನೀವು ಇದೇ ರೀತಿ ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡೋದನ್ನ ಪೋಷಿಸಿಕೊಂಡು ಬಂದ್ರೆ, ಜಿಹಾದಿಗಳನ್ನ ಪೋಷಣೆ ಮಾಡಿದ್ರೆ ಬಿಜೆಪಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಉಗ್ರವಾದ ಹೋರಾಟ ಮಾಡೋದಾಗಿ ನೇರವಾಗಿ ಕಾಂಗ್ರೆಸ್ ಸರ್ಕಾರ ಮತ್ತು ಮುಖ್ಯಮಂತ್ರಿಗೆ ಹೇಳ್ತಿದ್ದೇವೆ ಎಂದು ಹೇಳಿದರು. ತುರ್ತಾಗಿ ಯಾರು ಬರ್ಬರ ಹತ್ಯೆ ಮಾಡಿದ್ದಾರೆ ಎಲ್ಲರನ್ನ ಬಂಧಿಸಿ ಅವರ ವಿರುದ್ಧ ಕಠಿಣವಾದ ಕ್ರಮ ಕೈಗೊಳ್ಳಬೇಕು, ಜೊತೆಗೆ ಅವರನ್ನ ಗಲ್ಲಿಗೇರಿಸಬೇಕೆಂದು ಆಗ್ರಹಿಸಿದರು.
ಪ್ರತಿಭಟನೆಯಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷ ಆರ್ ಮೋಹನ್ ಕುಮಾರ್, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗಿರೀಶ್, ರಾಜ್ಯ ಒಬಿಸಿ ಮೋರ್ಚಾ ಕಾರ್ಯದರ್ಶಿ ಡಿ ಪ್ರಸನ್ನಕುಮಾರ್, ವೇದಾವತಿ, ರಾಜ್ಯ ಯುವ ಮೋರ್ಚಾ ಉಪಾಧ್ಯಕ್ಷ ಹರ್ಷಿತ್, ಅಶೋಕ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ನಿನ್ನೆ ಮಂಗಳೂರಿನಲ್ಲಿ ನಮ್ಮೆಲ್ಲರ ಸಹೋದರ ಹಾಗೂ ಬಿಜೆಪಿಯ ಕಟ್ಟಾಳು ಬಜರಂಗ ದಳದ ಕಾರ್ಯಕರ್ತನಾದಂಥ ಸುಭಾಷ್ ಶೆಟ್ಟಿ ಅವರ ಬರ್ಬರ ಹತ್ಯೆಯಾಗಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಹಿಂದುತ್ವವಾದಿಗಳ ಹತ್ಯೆ ಬಹಳ ಹೆಚ್ಚಾಗಿದ್ದು, ಅದು ಕೂಡ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರದಲ್ಲಿ ಹೆಚ್ಚಾಗಿರೋದು ಖಂಡನೀಯವಾದಂಥದ್ದು. ಯಾರೋ ಒಬ್ಬ ಹಿಂದುತ್ವವಾದಿನ ಹತ್ಯೆ ಮಾಡೋದ್ರಿಂದ ಹಿಂದೂ ಧರ್ಮನ ನಾಶ ಮಾಡ್ಬೋದು, ಹಿಂದೂಗಳನ್ನ ಕುಗ್ಗಿಸ್ಬೋದು ಅನ್ನೋ ಭಾವನೆ ಅವ್ರ ಮನಸ್ಸಲ್ಲಿರ್ಬೋದು. ಹಿಂದೂಗಳೆಲ್ಲರೂ ಕೂಡ ಗಟ್ಮುಟ್ಟಾಗಿದ್ದಾರೆ, ಯಾವುದೇ ತರಹದ ಹೋರಾಟಕ್ಕೂ ಕೂಡ ಸಿದ್ಧವಾಗಿದ್ದಾರೆ. ಹಿಂದೂ ಧರ್ಮದ ರಕ್ಷಣೆಗೆ ಎಲ್ಲರೂ ಕೂಡ ಬದ್ಧರಾಗಿರ್ತಾರೆ. ಆದರೆ ಹಿಂದೂ ಧರ್ಮದಲ್ಲಿ ಹಿಂಸಾತ್ಮಕ ಹೋರಾಟ ಮುಂದಿಂದಲೂ ಇಲ್ಲ. ಅದರಿಂದಾಗಿ ಎಲ್ಲರೂ ಕೂಡ ಶಾಂತಿಯುತವಾಗಿದ್ದಾರೆ. ಬಹಳ ವರ್ಷಗಳು, ಸಾವಿರಾರು ವರ್ಷಗಳಿಂದಲೂ ಕೂಡ ಹಿಂದೂ ಧರ್ಮದ ಮೇಲೆ ಆಕ್ರಮಣಗಳು ನಡೆದರೂ ಕೂಡ ಯಾರು ಕೂಡ ಹಿಂದೂ ಧರ್ಮವನ್ನ ಇಲ್ಲಿವರೆಗೂ ನಾಶ ಮಾಡೋಕ್ಕಾಗಿಲ್ಲ. ಅದರಿಂದಾಗಿ ನೇರವಾಗಿ ಕಾಂಗ್ರೆಸ್ ಸರ್ಕಾರ ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹೇಳೋದಿಷ್ಟೇ, ನೀವು ಇದೇ ರೀತಿ ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶದಲ್ಲಿ ರಾಜ್ಯಕ್ಕೆ ಹಾಸನ ಜಿಲ್ಲೆ 6ನೇ ಸ್ಥಾನ ಪಡೆದರೆ, ಇನ್ನು ವಿಜಯಶಾಲಿಯ ವಿದ್ಯಾರ್ಥಿ ಉತ್ಸವ್ ಪಟೇಲ್ 625ಕ್ಕೆ 625 ಅಂಕ ಪಡೆದು ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ರಾಜ್ಯದ ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶದಲ್ಲಿ 22 ವಿದ್ಯಾರ್ಥಿಗಳು ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದು 625ಕ್ಕೆ 625 ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಇನ್ನು 65 ವಿದ್ಯಾರ್ಥಿಗಳು 624 ಅಂಕ ಪಡೆದಿದ್ದು 108 ವಿದ್ಯಾರ್ಥಿಗಳು 623 ಅಂಕ ಮತ್ತು 189 ವಿದ್ಯಾರ್ಥಿಗಳು 622 ಅಂಕ ಪಡೆದಿದ್ದಾರೆ. ಹಾಸನದ ಟಿಡಿ ಪ್ರಕಾಶ್ ಮತ್ತು ಆಶಾರಾಣಿ ದಂಪತಿಯ ಪುತ್ರ ಉತ್ಸವ್ ಪಟೇಲ್ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 625ಕ್ಕೆ 625 ಅಂಕದ ಸಾಧನೆ ಮಾಡಿದ್ದು, ಇನ್ನು ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಡಿಟಿ ಪ್ರಸನ್ನ ಅವರ ಪುತ್ರ ಡಿಪಿ ಚೇತನ್ ಕೂಡ ವಿಜಯಶಾಲಿಯಲ್ಲಿ ಶಿಕ್ಷಣ ಪಡೆಯುತ್ತಿದ್ದು, ಇವರು ಕೂಡ 625ಕ್ಕೆ 624 ಅಂಕ ಪಡೆದು ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಗಳಿಸಿದ್ದಾರೆ. ಟೈಮ್ಸ್ ಅಂತಾರಾಷ್ಟ್ರೀಯ ಶಾಲೆಯ ಇಬ್ಬರು ವಿದ್ಯಾರ್ಥಿಗಳು 623 ಅಂಕ ಪಡೆದು ರಾಜ್ಯಕ್ಕೆ ತೃತೀಯ ಸ್ಥಾನ ಪಡೆದು ಕೀರ್ತಿ ತಂದಿದ್ದಾರೆ. ಜಿಲ್ಲೆಯಲ್ಲಿ ಶೇಕಡಾ 66.14% ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಇದೇ ವೇಳೆ ರಾಜ್ಯಕ್ಕೆ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಬಂದ ವಿದ್ಯಾರ್ಥಿಗಳು ಮಾಧ್ಯಮದೊಂದಿಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. HCN ನ್ಯೂಸ್ ಹಾಸನ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚೇತನ್ ಡಿಪಿ. ನಾನು ಹಾಸನ ಜಿಲ್ಲೆಯ ವಿಜಯಶಾಲೆಯಲ್ಲಿ ಓದುತ್ತಿದ್ದೇನೆ. ಇತ್ತೀಚೆಗೆ ನಡೆದ 10ನೇ ತರಗತಿ SSLC ಪರೀಕ್ಷೆಯಲ್ಲಿ ನಾನು 625 ಅಂಕಗಳಿಗೆ 624 ಅಂಕಗಳನ್ನು ಗಳಿಸಿ ರಾಜ್ಯಕ್ಕೆ ದ್ವಿತೀಯ ಸ್ಥಾನವನ್ನು ಪಡೆದಿದ್ದೇನೆ. ಇದು ನನಗೆ ಬಹಳ ಹೆಮ್ಮೆಯ ವಿಷಯ ಆಗಿದ್ದು ನನಗೆ ಬಹಳ ಸಂತೋಷ ನೀಡಿದೆ. ಈಗಿನ SSLC ಪರೀಕ್ಷೆ ನನಗೆ ಅಂತೇನು ಟಫ್ ಅನ್ನಿಸಲಿಲ್ಲ, ಏಕೆಂದರೆ ನಾನು ಪಟ್ಟ ಶ್ರಮ ಹಾಗೂ ನಮ್ಮ ಟೀಚರ್ಸ್ ಕೊಟ್ಟ ಟ್ರೈನಿಂಗ್ ಹಾಗೂ ಯಾವುದೇ ಡೌಟ್ ಇದ್ದರೂ ನಮ್ಮನ್ನು ಆಗಲೇ ಕ್ಲಿಯರ್ ಮಾಡಿ, ಹಾಗೂ ನಮ್ಮ ಅಪ್ಪ ಅಮ್ಮ ಹಾಗೂ ಅಣ್ಣ ಮತ್ತು ಶಿಕ್ಷಕರಿಂದ ದೊರೆತ ಪ್ರೋತ್ಸಾಹ ಅದು ಕೂಡ ಎಲ್ಲ ಒಂದು ಕಡೆಯಿಂದ ನನ್ನ ಇಂಥ ಒಳ್ಳೆಯ ಮಾರ್ಕ್ಸಿಗೆ ಕಾರಣ ಆಗಿರ್ಬೋದು. ನಮ್ಮ ಶಾಲೆಯಲ್ಲಿ ಕೂಡ ಪ್ರತಿಯೊಬ್ಬರು ಟೀಚರ್ಸ್, ನಮ್ಮ ಶಾಲೆಯ ಹೆಡ್ಡಿಂದ ಹಿಡಿದು ಒಬ್ಬರು ಟೀಚರ್ವರೆಗೂ ಪ್ರತಿಯೊಬ್ಬರು ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬ ಸ್ಟೂಡೆಂಟಿಗೂ ಮೋಟಿವೇಟ್ ಮಾಡಿದ್ರು, ಪ್ರತಿಯೊಬ್ಬ ಸ್ಟೂಡೆಂಟಿಗೆ ಸಪೋರ್ಟ್ ಮಾಡಿದ್ರು. ಅದು ಕೂಡ ನಮ್ಮ ಶಾಲೆಯ ಪ್ರಗತಿಗೆ ಒಂದು ಕಾರಣ. ಹಾಗೆ ನಮ್ಮ ಶಾಲೆಯ ಮಕ್ಕಳೆಲ್ಲರೂ ಒಳ್ಳೆಯ ಅಂಕಗಳನ್ನು ಗಳಿಸಿದ್ದಾರೆ. ನಾನು 10th ಕ್ಲಾಸಲ್ಲಿದ್ದಾಗ ನಮ್ಮ ಸ್ಕೂಲಲ್ಲಿ ಎಲೆಕ್ಷನ್ಸ್ ನಡೆದಿತ್ತು. ನಾನು ಆ ಎಲೆಕ್ಷನ್ಸ್ಗೆ ಕೂಡ ಕಂಟೆಸ್ಟ್ ಮಾಡಿದ್ದೆ. ಆ ಎಲೆಕ್ಷನ್ಸಲ್ಲಿ ನಾನು ಗೆದ್ದು ನಾನು ಸ್ಕೂಲ್ ಪೀಪಲ್ ಲೀಡರ್ ಸ್ಕೂಲಲ್ಲಿ ಓದಿದ್ದು. ಎಕ್ಸ್ಪೆಕ್ಟ್ ಮಾಡ್ತಿದ್ದೆ 625 ಬರ್ಬೋದು ಅಂತ. ನಾನು ನೆಕ್ಸ್ಟ್ ಸಿವಿಲ್ ಸರ್ವೆಂಟ್ ಆಗಬೇಕು ಅಂತ ಏನು ಮಾಡ್ತಿದ್ದೀನಿ. ಅದಕ್ಕೆ ಸ್ಕೂಲಲ್ಲಿ ನಮಗೆ 625 ತಗೊಳ್ಳೋಕ್ಕೆ ಸಖತ್ ಸಪೋರ್ಟ್ ಮಾಡಿದರು. ಪೇರೆಂಟ್ಸ್ ಸಪೋರ್ಟ್ ಇತ್ತು. ಸ್ಕೂಲಲ್ಲಿ ಪ್ರತಿ ಸತಿ ಪ್ರಿಪ್ರೇಟ್ರೀಸ್ ಮಾಡಿದಾಗ ಮಾರ್ಕ್ಸ್ ಚೆನ್ನಾಗಿ ಬಂದಿತ್ತು, ಹೋಪ್ ಇತ್ತು ಬರ್ಬೋದು 625 ಅಂತ. ಹಾಗಾಗಿ ಹಾರ್ಡ್ ವರ್ಕ್ ಮಾಡಿದ್ಮೇಲೆ 625 ಬಂತು. ಎಕ್ಸಾಮಿಗೆ ಸ್ಟಡಿ ಹಾಲಿಡೇಸ್ ಕೊಟ್ಟಾಗೆಲ್ಲ ಸ್ಕೂಲಲ್ಲಿ ಕಾನ್ಸ್ಟೆಂಟಾಗಿ ಇನ್ಫಾರ್ಮ್ ಮಾಡ್ತಿದ್ದೆ ಏನೇನು ಓದಿದೆ, ಸಿಲೆಬಸ್ ಎಲ್ಲ ಮುಗ್ದಿದೆ ಅಂತ. ಸ್ಕೂಲಲ್ಲಿ ಸಿಲೆಬಸ್ ಎಲ್ಲ ಬೇಗ ಕಂಪ್ಲೀಟ್ ಮಾಡಿದ್ರು, ಹಾಗಾಗಿ ಓದೋಕ್ಕೆ ಈಸಿ ಆಯಿತು. ಫ್ರೆಂಡ್ಸು ಜಾಸ್ತಿ ರಿಸ್ಟ್ರಿಕ್ಟ್ ಮಾಡ್ತಿರ್ಲಿಲ್ಲ. ಆ ಟೈಮಲ್ಲಿ ಓದಬೇಕು, ಆ ಟೈಮಲ್ಲಿ ಓದ್ಬೋದಿತ್ತು ನನಗೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬೆಂಗಳೂರಿನ ಹೆಸರಾಂತ ಫೋಕಸ್ ಡಯಾಗ್ನಾಸ್ಟಿಕ್ ಸೆಂಟರ್ ಆ್ಯಂಡ್ ಸ್ಪೆಷಾಲಿಟಿ ಕ್ಲಿನಿಕ್ಸ್ನ ನುರಿತ ತಜ್ಞರಾದ ಡಾಕ್ಟರ್ ಕಾರ್ತಿಕ್ ಹೆಗ್ಡೇರವರಿಂದ ವೆರಿಕೋಸ್ ವೇನ್ಸ್ ಸಮಸ್ಯೆಗೆ ಉಚಿತ ಸಮಾಲೋಚನೆ ಇದೇ ಮೇ 4, 2025ರಂದು ಬೆಳಗ್ಗೆ 10ರಿಂದ ಮಧ್ಯಾಹ್ನ 3ರವರೆಗೂ ಹಾಸನದ ಮಂಜುನಾಥ ಆಸ್ಪತ್ರೆಯಲ್ಲಿ ಲಭ್ಯವಿರುತ್ತಾರೆ. ವೆರಿಕೋಸ್ ವೇನ್ಸ್ಗೆ ಸಂಬಂಧಿಸಿದಂತೆ
ವೆರಿಕೋಸ್ ವೇನ್ಸ್ ಲೇಸರ್ ಅಬ್ಲೇಷನ್, ವೆರಿಕೋಸ್ ವೇನ್ಸ್ ಗ್ಲೂ ಅಬ್ಲೇಷನ್, ಲೆಗ್ ಅಲ್ಸರ್ ಮ್ಯಾನೇಜ್ಮೆಂಟ್, ವೆರಿಕೋಸೀಲ್ ಟ್ರೀಟ್ಮೆಂಟ್, ಲಿಂಫಿಡಿಮಾ ಈ ಎಲ್ಲಾ ಚಿಕಿತ್ಸೆಗಳಿಗೂ ಸಲಹೆ ಸಮಾಲೋಚನೆಯನ್ನು ಉಚಿತವಾಗಿ ಪಡೆಯಿರಿ. ಅಪಾಯಿಂಟ್ಮೆಂಟ್ಗಾಗಿ ಸಂಪರ್ಕಿಸಿ 9686457649 ಮತ್ತು 9845901793. ಸ್ಥಳ ಮಂಜುನಾಥ ಆಸ್ಪತ್ರೆ, ಶಂಕರಮಠ ರಸ್ತೆ, ಕೆಆರ್ಪುರಂ, ಹಾಸನ. ನಮಸ್ಕಾರ. ಉಬ್ಬಿದ ರಕ್ತನಾಳಗಳು ಮೊದಲನೇ ಬಾರಿ ಕಾಲಲ್ಲಿ ಕಂಡುಬರುವಾಗ ದೊಡ್ಡ ಸಮಸ್ಯೆ ಥರ ಕಾಣುವುದಿಲ್ಲ. ಆದರೆ ಚಿಕಿತ್ಸೆ ನೀಡದೇ ಇದ್ದರೆ ಅದು ಊತ, ಉರಿ, ತುರಿಕೆ ಆ ಥರ ಸಮಸ್ಯೆ ಕಂಡುಬರಬಹುದು. ಅದಕ್ಕೆ ನಿರ್ಲಕ್ಷಿಸಬೇಡಿ. ನಾನು ಡಾಕ್ಟರ್ ಕಾರ್ತಿಕ್, ಫೋಕಸ್ ವೇನ್ ಕ್ಲಿನಿಕ್ಕಿಂದ ವ್ಯಾರಿಕೋಸ್ ವೇನ್ ಸ್ಪೆಷಲಿಸ್ಟ್, ಬೆಂಗಳೂರು. ರವಿವಾರ 4ನೇ ಮೇ 10ರಿಂದ 3 ಗಂಟೆ ಮಂಜುನಾಥ ಹಾಸ್ಪಿಟಲ್ ಹಾಸನಿಗೆ ಬರ್ತಾ ಇದ್ದೀನಿ. ನಿಮ್ಮ ವ್ಯಾರಿಕೋಸ್ ವೇನ್ ಕನ್ಸಲ್ಟೇಷನ್ ಮಾಡಿ. ದಯವಿಟ್ಟು ಯಾರ್ಯಾರು ಈ ತೊಂದರೆ ಅವ್ರಿಗೆ ಈ ತೊಂದರೆ ಇದೆ ದಯವಿಟ್ಟು ಬನ್ನಿ, ದಯವಿಟ್ಟು ನನ್ನ ನಮಸ್ಕಾರ. Welcome to Jaya International Public School, located in a peaceful, pollution-free area near RTO B. Kartehalli, Hassan. Our experienced teachers use innovative methods to make learning engaging, providing personalized attention to each student. Each day begins with meditation and yoga for physical and mental well-being. Our assemblies combined learning and fun through inspiration, presentation. We offer specialized classes in abacus, Vedic math and presentation for NEET and JEE. The robotic labs encourages innovative, while our modern labs and well-stocked library provide the best learning tools. Beyond academics, we offer hobby classes in dance, music, karate, art and drawing. Safety is ensured with CCTV cameras and GPS equipped transportation. Our routine includes sports to promote fitness and teamwork. Jaya International Public School fosters excellence and joy in learning. We also excited to announce opening of Unit 2 Jaya Techno School in the 2025-26 academic year at KSRTC Layout, Arsikere Road, Hassan, with digital classroom, high-tech lab and innovative learning method. Visit us today and enroll now. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಜಗಜ್ಯೋತಿ ಬಸವೇಶ್ವರರು ದಯವೇ ಧರ್ಮದ ಮೂಲವಯ್ಯ ಎಂದು ಹೇಳಿದರು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಧರ್ಮದ ಹೆಸರಲ್ಲಿ ಆತಂಕ ಸೃಷ್ಟಿಸುವ ಕಾರ್ಯವನ್ನ ಕೆಲವರು ಮಾಡ್ತಿದ್ದಾರೆ. ಇದು ಆತಂಕದ ವಿಷಯವಾಗಿದೆ ಎಂದು ಅರಣ್ಯ, ಜೀವಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ಅಭಿಪ್ರಾಯಪಟ್ಟರು. ಹೊಳೆನರಸೀಪುರ ಪಟ್ಟಣದ ಸಾರ್ವಜನಿಕ ಸಮುದಾಯ ಭವನದಲ್ಲಿ ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಆಯೋಜಿಸಿದ್ದ ಜಗಜ್ಯೋತಿ ಬಸವೇಶ್ವರ ಮತ್ತು ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿ ಅವರ ಜಯಂತ್ಯೋತ್ಸವ ಉದ್ಘಾಟಿಸಿ ಮಾತನಾಡಿದರು. ವಿಶ್ವಗುರು ಬಸವಣ್ಣನವರು ಕಾಯಕ, ಸಹಯೋಗ, ಸಹೋದರತ್ವದ ಬುನಾದಿ ಮೇಲೆ ಸುಂದರ ಸಮಾಜದ ನಿರ್ಮಾಣದ ಕನಸು ಕಂಡಿದ್ರು. ಆದರೆ ಇತ್ತೀಚೆಗೆ ಕುಟುಂಬಗಳಲ್ಲಿ ಸಾಮರಸ್ಯ ಕಾಣೆಯಾಗಿದೆ. ಅಪ್ಪ ಮಕ್ಕಳ ಜಗಳ, ಅಣ್ಣ ತಮ್ಮಂದಿರ ಜಗಳ, ಸ್ವಾರ್ಥಕ್ಕಾಗಿ ಕೊಲೆಗಳು, ದಂಪತಿಗಳ ಕಲಹ, ಡೈವರ್ಸ್ ದಾವೆಗಳು, ಗೊಂದಲಗಳು, ಆತಂಕಗಳು ಹೆಚ್ಚಾಗುತ್ತಿದ್ದು ಯುವ ಜನತೆಯಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನ ಹಿರಿಯರಾದ ನಾವುಗಳು ಮಾಡಬೇಕಿದೆ ಎಂದು ಸಲಹೆ ನೀಡಿದರು. ಸಂಸದ ಶ್ರೇಯಸ್ ಎಂ ಪಟೇಲ್ ಮಾತನಾಡಿ, ಜಗಜ್ಯೋತಿ ಬಸವಣ್ಣನವರ ಆದರ್ಶಗಳು ಇಂದಿನ ಪೀಳಿಗೆಗೆ ಅತ್ಯಗತ್ಯವಾಗಿದ್ದು ಆದರ್ಶಗಳನ್ನು ಪಾಲನೆ ಮಾಡುವ ಮೂಲಕ ಉತ್ತಮ ಜೀವನ ರೂಪಿಸಿಕೊಂಡು ಸಾಗಬೇಕಾಗಿದೆ ಎಂದರು. ಹಾಸನ ಜಿಲ್ಲೆಯಲ್ಲಿ ಕಾಡಾನೆಗಳ ಸಮಸ್ಯೆ ಉಲ್ಬಣಗೊಂಡಿರುವ ಸಂದರ್ಭ ಅರಣ್ಯ ಸಚಿವರು ನಮ್ಮ ಸಮಸ್ಯೆಗೆ ಸ್ಪಂದಿಸುವ ಜೊತೆಗೆ ಅಗತ್ಯ ಮುಂಜಾಗ್ರತೆ ಕ್ರಮಗಳಿಗೆ ಆದ್ಯತೆ ನೀಡಿ ಸಹಕರಿಸುತ್ತಿದ್ದಾರೆ ಎಂದು ಅಭಿನಂದಿಸಿದರು. ತೇಜೂರು ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಮಠದ ಶ್ರೀ ಕಲ್ಯಾಣ ಸ್ವಾಮೀಜಿ, ಶ್ರೀ ರಾಜಾಪುರ ಮಠದ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿ, ಮಲದೇವರಪುರ ವಿರಕ್ತ ಮಠದ ಶ್ರೀ ಮಹಾಂತ ಬಸವಲಿಂಗ ಸ್ವಾಮೀಜಿ ಹಾಗೂ ಅರಕಲಗೂಡು ದೊಡ್ಡ ಮಠದ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿಗಳು ಆಶೀರ್ವಚನ ನೀಡಿದರು. ಅರ್ಪಿತಾ ಪ್ರಾರ್ಥಿಸಿದ್ರು. ಎಂಸಿ ಕುಮಾರಸ್ವಾಮಿ ಸ್ವಾಗತಿಸಿದ್ರು. ಎಂಬಿ ವಿಶ್ವನಾಥ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದ್ರು ಹಾಗೂ ಉಪನ್ಯಾಸಕ ಪ್ರಭುಶಂಕರ್ ನಿರೂಪಿಸಿದ್ರು.
ತಹಸೀಲ್ದಾರ್ ವೈಎಂ ರೇಣುಕುಮಾರ್, ಡಿವೈಎಸ್ಪಿ ಶಾಲು, ವಲಯ ಅರಣ್ಯಾಧಿಕಾರಿ ದಿಲೀಪ್, ಪುರಸಭಾ ಅಧ್ಯಕ್ಷ ಎಚ್ಕೆ ಪ್ರಸನ್ನ, ಬಿಇಒ ಸೋಮಲಿಂಗೇಗೌಡ, ಪುರಸಭೆ ಮುಖ್ಯಾಧಿಕಾರಿ ಶಿವಶಂಕರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ಡಿ ಲಕ್ಷ್ಮಣ್, ವೀರಶೈವ ಲಿಂಗಾಯತ ಮಹಾವೇದಿಕೆ ರಾಜ್ಯ ಸಮಿತಿ ಸದಸ್ಯ ವಕೀಲ ವಸಂತಕುಮಾರ್, ಶ್ರೀ ಶಿವಕುಮಾರ ಸ್ವಾಮಿ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಕೆಡಿಪಿ ಸದಸ್ಯರಾದ ಎಚ್ಆರ್ ಸುರೇಶ್, ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮಹಾಲಿಂಗ, ತಾಲೂಕು ವೀರಶೈವ ಲಿಂಗಾಯತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಎಂಸಿ ಕುಮಾರಸ್ವಾಮಿ ಉಪಸ್ಥಿತರಿದ್ದರು. ಎಚ್ಸಿಎನ್ ನ್ಯೂಸ್ ಹೊಳೆನರಸೀಪುರ. ಈ ಕಾರ್ಯಕ್ರಮಕ್ಕೆ ನೇತೃತ್ವ ಕೊಟ್ಟಂತವರು ನಮ್ಮ ಸಹೋದರಿಯರು, ನಮ್ಮ ಸಹೋದರರು, ಯುವಕರು ಎಲ್ಲ ಬಂದಿದ್ದೀರಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರಚಾರ ಕೊಡುವುದು ಅಂದರೆ ನಮ್ಮ ಆತ್ಮೀಯ ಮಾಧ್ಯಮ ಮಿತ್ರರು, ನಿಮ್ಮೆಲ್ಲರಿಗೆ ನನ್ನ ಅನಂತ ಶರಣಾರ್ಥಿಗಳು. ಆದ್ಮೇಲೆ ಬಹಳ ಖುಷಿ ಆಗ್ತಾ ಇದೆ, ಬಹಳ ಅಭಿಮಾನ ಆಗ್ತಾ ಇದೆ. ಇವತ್ತು ಹೊಳೆನರಸೀಪುರದಲ್ಲಿ ಬಹಳ ಭವ್ಯವಾಗಿ ದಿವ್ಯವಾಗಿ ಅತ್ಯಂತ ಸಡಗರ ಸಂಭ್ರಮದಿಂದ ವಿಜೃಂಭಣೆಯಿಂದ ಈ ವಿಶ್ವಗುರು ಬಸವಣ್ಣನವರ 892ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಆಚರಿಸ್ತಾ ಇದ್ದೀವಿ. ಹೀಗಾಗಿ ನಾನು ಪ್ರಪ್ರಥಮವಾಗಿ ನನ್ನ ಪರವಾಗಿ ವಿಶ್ವಗುರು ಬಸವಣ್ಣನವರ ಜಯಂತ್ಯೋತ್ಸವ ಹಾಗೆ ಶತಾಯುಷಿಗಳು ನಡೆದಾಡುವ ದೇವರಾದಂಥ ಪರಮಪೂಜ್ಯ ಶಿವಕುಮಾರ ಸ್ವಾಮಿಗಳವರ ಜಯಂತ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಹಾಸನ ಜಿಲ್ಲೆಯಲ್ಲಿ ಕಳೆದ 4 ತಿಂಗಳಲ್ಲಿ ಹಲವು ಜನರ ಸಾವಿಗೆ ಕಾರಣವಾದ ನರಹಂತಕ ಕಾಡಾನೆ ಈ ಘಟನೆ ಹಿನ್ನೆಲೆ ಅರಣ್ಯ ಇಲಾಖೆಯಿಂದ ಸಕಲೇಶಪುರ ತಾಲೂಕಿನಲ್ಲಿ ಹಲಸುಲಿಗೆ ಗ್ರಾಮದ ಮಾಗಡಿ ಎಸ್ಟೇಟ್ನಲ್ಲಿ ಕಾರ್ಯಾಚರಣೆ ಆರಂಭವಾಗಿ ನರಹಂತಕ ಪುಂಡಾನೆಯನ್ನು ಸೆರೆ ಹಿಡಿಯಲಾಯಿತು. ನಿನ್ನೆಯೇ ವಡೂರು ತಾತ್ಕಾಲಿಕ ಕ್ಯಾಂಪ್ಗೆ ಆಗಮಿಸಿದ 6 ಸಾಕಾನೆಗಳಾದ ಕಂಜನ್, ಸುಗ್ರೀವ, ಧನಂಜಯ, ಮಹೇಂದ್ರ, ಏಕಲವ್ಯ ಮತ್ತು ಕರ್ನಾಟಕ ಭೀಮ ಕಾರ್ಯಾಚರಣೆಯಲ್ಲಿ ಇಂದು ಭಾಗವಹಿಸಿದ್ದವು. ಅರಣ್ಯ ಇಲಾಖೆಯ ಯೋಜನೆಯಂತೆ 3 ರಿಂದ 4 ಪುಂಡಾನೆಗಳನ್ನು ಸೆರೆ ಹಿಡಿದು ಸ್ಥಳಾಂತರಿಸಿ ಸ್ಥಳೀಯರಲ್ಲಿ ಉಂಟಾಗಿರುವ ಭಯ ಮತ್ತು ಆತಂಕವನ್ನು ನಿವಾರಿಸುವ ಗುರಿಯನ್ನ ಕಾರ್ಯಾಚರಣೆ ಹೊಂದಿತ್ತು. ಇಂದು ನರಹಂತಕ ಪುಂಡಾನೆಯನ್ನ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ತಂಡ ಯಶಸ್ವಿಯಾಗಿದೆ. ವೈದ್ಯರಾದ ಮುಜೀಬ್ ಮತ್ತು ವಾಸಿಂ ಅವರು ಕಾಡಾನೆಗೆ ಅರವಳಿಕೆ ಚುಚ್ಚುಮದ್ದು ನೀಡಿದ್ರು. ಇಂಜೆಕ್ಷನ್ ಪಡೆದ ಕೂಡಲೇ ಗಂಡಾನೆ ಓಡಲಾರಂಭಿಸಿತಾದರೂ ಸ್ವಲ್ಪ ದೂರ ಓಡಿದ ನಂತರ ಪ್ರಜ್ಞೆ ತಪ್ಪಿ ಬಿದ್ದಿತು. ವೈದ್ಯರು ಕಾಡಾನೆಗೆ ನೀರು ಹಾಕಿ ಆರೈಕೆ ಮಾಡಿದ ನಂತರ ಕಾಲಿಗೆ ಹಗ್ಗ ಕಟ್ಟಿ ರಿವರ್ಸಲ್ ಇಂಜೆಕ್ಷನ್ ನೀಡಿದ್ರು. ಅನಂತರ 6 ಸಾಕಾನೆಗಳ ಸಹಾಯದಿಂದ ಕಾಡಾನೆಯನ್ನ ರಸ್ತೆಗೆ ಎಳೆದು ತರಲಾಯಿತು. ಈ ಪುಂಡಾನೆ ಸಕಲೇಶಪುರದ ಬೈಕೆರೆಯಲ್ಲಿ ಷಣ್ಮುಖ ಎಂಬುವರನ್ನ ಬಲಿ ಪಡೆದಿತ್ತು. ಹೆಬ್ಬನಹಳ್ಳಿ ಗ್ರಾಮದ ರಾಜು ಎಂಬುವರನ್ನ ತುಳಿದು ಗಂಭೀರವಾಗಿ ಗಾಯಗೊಳಿಸಿತ್ತು. ಸಕಲೇಶಪುರ ಭಾಗದ ಕಾಫಿ ಬೆಳೆಗಾರರು ಮತ್ತು ಕಾರ್ಮಿಕರಲ್ಲಿ ಭಯ ಹುಟ್ಟಿಸಿದ್ದ ಈ ಅಂದಾಜು 20 ವರ್ಷದ ಗಂಡಾನೆಯನ್ನ ಸೆರೆ ಹಿಡಿಯಲಾಗಿದೆ. ಅರಣ್ಯ ಇಲಾಖೆ ಈ ಕಾಡಾನೆಯನ್ನ ಸ್ಥಳಾಂತರಿಸಲು ಯೋಜನೆ ರೂಪಿಸಿದೆ. ಡಿಎಫ್ಒ ಸೌರಭ್ ಕುಮಾರ್ ನೇತೃತ್ವದಲ್ಲಿ ನಡೆದ ಈ ಕಾರ್ಯಾಚರಣೆಯ ಯಶಸ್ಸು ಸ್ಥಳೀಯರಲ್ಲಿ ಸಮಾಧಾನ ಮೂಡಿಸಿದೆ. ಎಚ್ಸಿಎನ್ ನ್ಯೂಸ್ ಸಕಲೇಶಪುರ. ಬೇಲೂರಿನ ಆಟೋ ಮತ್ತು ಆಪೆ ಆಟೋ ಚಾಲಕರು ಸಾರ್ವಜನಿಕರ ಜೊತೆ ಸೌಜನ್ಯದಿಂದ ವರ್ತಿಸುವ ಜೊತೆಗೆ ಕಡ್ಡಾಯವಾಗಿ ಪ್ರತಿಯೊಬ್ಬರೂ ಎಲ್ಲ ದಾಖಲೆಗಳನ್ನು ಇಟ್ಟುಕೊಳ್ಳುವಂತೆ ಬೇಲೂರು ಪೊಲೀಸ್ ವೃತ್ತ ನಿರೀಕ್ಷಕ ರೇವಣ್ಣ ಸೂಚಿಸಿದರು. ಬೇಲೂರು ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಆಟೋ ಚಾಲಕ ಮತ್ತು ಮಾಲೀಕರ ಸಭೆಯಲ್ಲಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ವಾಹನ ಚಾಲನೆ ಮಾಡುವಾಗ ಯಾವುದೇ ರೀತಿ ದಾಖಲೆ ಇಲ್ಲದಿರುವುದು ಬಹುದೊಡ್ಡ ಅಪರಾಧ ಮತ್ತು ಅದಕ್ಕೆ ಕಠಿಣವಾದ ಕಾನೂನು ಅಡಿಯಲ್ಲಿ ಶಿಕ್ಷೆ ಇದೆ. ಅಲ್ಲದೆ ಪ್ರತಿಯೊಬ್ಬರು ವಾಹನ ಚಾಲನೆ ಮಾಡುವಾಗ ಎಲ್ಲ ದಾಖಲೆ ಮತ್ತು ಸಮವಸ್ತ್ರ ಧರಿಸಬೇಕು. ಈಗಾಗಲೇ ನಗರ ಪ್ರದೇಶಗಳಲ್ಲಿ ಓಡಿಸುವ ಆಟೋಗಳಿಗೆ ಪೊಲೀಸ್ ಇಲಾಖೆಯಿಂದ ನಂಬರ್ ನೀಡಲಾಗಿದೆ. ಗ್ರಾಮೀಣ ಭಾಗದ ಆಟೋಗಳಿಗೆ ಕಡ್ಡಾಯವಾಗಿ ಅತಿ ಹೆಚ್ಚಿನ ಪ್ರಯಾಣಿಕರಿದ್ದಾರೆ ಅಂತ ವಾಹನಗಳನ್ನು ವಶಪಡಿಸಿಕೊಂಡು ಪರವಾನಗಿ ರದ್ದು ಮಾಡಲಾಗುವುದು. ಇನ್ನೊಂದು ವಾರದಲ್ಲಿ ನಾನೇ ಖುದ್ದಾಗಿ ಸಾರಿಗೆ ಅಧಿಕಾರಿಗಳನ್ನ ಕರೆತಂದು ನಿಮ್ಮ ದಾಖಲಾತಿ ಪರಿಶೀಲಿಸುತ್ತೇನೆ. ಅಂದು ಎಲ್ಲ ಭಾಗದ ಆಟೋಗಳು ಕಡ್ಡಾಯವಾಗಿ ಹಾಜರಿರಬೇಕು ಮತ್ತು ತಮ್ಮಲ್ಲಿ ಯಾವುದೇ ಗೊಂದಲವಾದಲ್ಲಿ ನಿಮ್ಮ ಅಧ್ಯಕ್ಷರ ಗಮನಕ್ಕೆ ತಂದು ಬಗೆಹರಿಸಿಕೊಳ್ಳಿ. ಪ್ರವಾಸಿಗರಿಗೆ ಹಾಗೂ ಮಹಿಳಾ ಪ್ರಯಾಣಿಕರಿಗೆ ಯಾವುದೇ ತೊಂದರೆಯಾದ ಮಾಹಿತಿ ನಮಗೆ ಬಂದರೆ ಅವರ ಮೇಲೆ ಕ್ರಮ ಕೈಗೊಳ್ಳುತ್ತೇವೆ. ಮದ್ಯಪಾನ ಮಾಡಿ ವಾಹನ ಓಡಿಸಿದ್ರೆ ಅಂತಹವರ ವಾಹನ ಜಪ್ತಿ ಮಾಡುತ್ತೇವೆ ಎಂದರು. ಆಟೋ ಚಾಲಕರ ಸಂಘದ ಅಧ್ಯಕ್ಷ ದೀಪು ಮಾತನಾಡಿ, ನಮಗೆ ನಿಲ್ದಾಣಕ್ಕೆ ಜಾಗದ ಕೊರತೆ ಇದ್ದು ಇಂತಿಷ್ಟು ಜಾಗದಲ್ಲಿ ನಮಗೆ ಆಟೋ ನಿಲ್ಲಿಸಲು ಅವಕಾಶ ಕಲ್ಪಿಸಿ. ಗ್ರಾಮೀಣ ಭಾಗದ ಆಟೋಗಳಿಗೆ ಅವರು ನಿಗದಿಪಡಿಸಿರುವ ಜಾಗದಲ್ಲಿ ಆಟೋಗಳನ್ನು ನಿಲ್ಲಿಸಲು ಸೂಚನೆ ನೀಡುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಟ್ರಾಫಿಕ್ ಪಿಎಸ್ಐ ಶಂಕರಪ್ಪ, ಸಿಬ್ಬಂದಿಗಳಾದ ಪ್ರವೀಣ್, ದೇವರಾಜ್, ಚೇತನ್, ದೇವೇಂದ್ರ, ಆಟೋ ಸಂಘದ ಪದಾಧಿಕಾರಿಗಳು ಮತ್ತು ಚಾಲಕರು ಉಪಸ್ಥಿತರಿದ್ದರು. ಎಚ್ಸಿಎನ್ ನ್ಯೂಸ್ ಬೇಲೂರು. ಮದುವೆ ಮತ್ತೆ ಗೃಹ ಪ್ರವೇಶಗಳು ಪ್ರತಿಯೊಂದಕ್ಕೂ ಏನಪ್ಪಾ ಅಂದ್ರೆ ಜನ ಓಡಾಟಕ್ಕೆ ಎಲ್ಲದಕ್ಕೂ ಮಳೆ ಇಲ್ದಿರೋದನ್ನ ಓಡಾಡ್ತಿರ್ತಾರೆ. ಹಾಗಾಗಿ ನಾನು ಈ ತಿಂಗಳು ಬಿಡ್ತೀನಿ. ಈ ತಿಂಗಳು ದುಡ್ಡಿನ ತಗೊಂಡೋಗಿ ಫುಲ್ FCಗ DLಗ ಅಥವಾ ಬೇರೆ ಇನ್ನೇನು ಮಾಡ್ಲಿಕ್ಕೆ ಇನ್ಶೂರೆನ್ಸ್ ಕಟ್ಟಲಿಕ್ಕೆ ಉಪಯೋಗಿಸ್ಕೊಂಡು ಮಾಡ್ಕೊಬೇಕು. ಹೋಯ್ತಾ? ಇಲ್ಲ ಅಂದರೆ ನೆಕ್ಸ್ಟ್ ಮಂತಿಂದ ಮುಲಾಜಿಲ್ದೇ ಕೇಸ್ ಹಾಕ್ತೇನೆ. ದಯವಿಟ್ಟು ಯಾರೂ ಯೂನಿಯನ್ನರಾಗಲಿ ಮತ್ತೊಬ್ಬರಾಗಲಿ ನಮ್ಮ ಹತ್ರ ಬರಬಾರ್ದು. ನಾನು ಈಗಲೇ ಹೇಳಿದ್ದೀನಿ. ಆಮೇಲೆ ಯಾರರ್ಥ
ನಮ್ಮ ಬೇಲೂರಲ್ಲಿ ಎಷ್ಟು ವಾಹನ ಇದಾವೆ ಅಂತ ನಮ್ಗೆ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ನಾವೇ ಕೇಳಬೇಕು ಎಷ್ಟು ಗಾಡಿ ನಿಂತಿದ್ದಾವೆ, ಇಲ್ಲೇ ಗಾಡಿ ಅಲ್ಲೇ ಗಾಡಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಪ್ರತಿಯೊಬ್ಬರು ಕೂಡ ದಿನ ಒಂದು 10 ಗಾಡಿ ಬಂದರೆ ನಾವೇನಪ್ಪ 10 ಗಾಡಿಗೆ ಏನೇನಿದಾವೆ ಚೆಕ್ ಮಾಡ್ಕೊಂಡು ವಾಪಸ್ ಕಳಿಸ್ಕೊಡ್ತೀನಿ. ಅಥವಾ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಕಾಡಾನೆಗಳ ಮತ್ತು ಮಾನವರ ನಡುವಿನ ಸಂಘರ್ಷಕ್ಕೆ ಇತಿಶ್ರೀ ಹಾಡಲು 50 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಆನೆಗಳ ನಿಯಂತ್ರಣ ವಲಯವನ್ನು ಸ್ಥಾಪಿಸಲು ಸಿದ್ದರಾಮಯ್ಯ ಸರ್ಕಾರದ ಸಚಿವ ಸಂಪುಟದ ಸಭೆಯಲ್ಲಿ ತೀರ್ಮಾನಿಸಲಾಗಿದ್ದು, ಆದಷ್ಟು ಬೇಗ ಈ ಯೋಜನೆ ಜಾರಿಗೆ ಬರುತ್ತದೆ ಎಂದು ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದರು. ಹೊಳೆನರಸೀಪುರ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಾನವ ಮತ್ತು ಪ್ರಾಣಿಗಳ ನಡುವಿನ ಸಂಘರ್ಷವು ಅಂದಿನಿಂದ ಇಂದಿನವರೆಗೂ ನಡೆದುಕೊಂಡು ಬಂದಿದೆ. ಕಾಡು ಕಡಿಮೆಯಾಗಿ ಪ್ರಾಣಿಗಳ ಸಂತತಿ ಜಾಸ್ತಿ ಆಗ್ತಿದೆ. ಹಾಸನ, ಬೇಲೂರು, ಸಕಲೇಶಪುರ ಇನ್ನಿತರೆ ಕಡೆಯಲ್ಲಿ ರೈತರ ಬೆಳೆ ನಾಶವಾಗಿದ್ದು, ಕಳೆದ ವರ್ಷ 7 ಜನ ಅಮಾಯಕರು ಆನೆ ದಾಳಿಗೆ ಒಳಗಾಗಿ ಪ್ರಾಣವನ್ನ ಕಳೆದುಕೊಂಡಿದ್ದು, ಈ ವರ್ಷ ಒಬ್ಬರು ಬಲಿಯಾಗಿದ್ದಾರೆ. ಆನೆಗಳು ಕಾಡು ಬಿಟ್ಟು ಗ್ರಾಮಾಂತರ ಮತ್ತು ನಗರ ಪ್ರದೇಶಗಳ ಜಮೀನುಗಳಿಗೆ ಬಂದು ತಮಗೆ ಅರಿವಿಲ್ಲದೆ ತಮ್ಮ ಸಂತತಿಯನ್ನ ಹೆಚ್ಚು ಮಾಡುತ್ತಿದ್ದು, ಇವುಗಳು ನಾಡಿಗೆ ಬರದಂತೆ ಬೇಲಿ ನಿರ್ಮಿಸುವುದು, ಟ್ರಂಚ್ಗಳನ್ನು ತೋಡುವುದು ಸೇರಿದಂತೆ ಸರ್ಕಾರವು ಒಂದು ಶಾಶ್ವತ ಪರಿಹಾರ ದೊರಕಿಸಿಕೊಡುವ ಯೋಜನೆಯನ್ನ 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೊಳ್ಳಲಾಗುತ್ತಿದ್ದು, ಆದಷ್ಟು ಬೇಗ ಈ ಯೋಜನೆ ಜಾರಿಗೆ ಬರಲಿದೆ ಎಂಬ ವಿಶ್ವಾಸವನ್ನ ಸಚಿವರು ವ್ಯಕ್ತಪಡಿಸಿದರು. ಬೆಳೆನಾಶ ಮತ್ತು ಮೃತ ರೈತರಿಗೆ ಸೂಕ್ತ ಪರಿಹಾರವನ್ನ ನೀಡುವಲ್ಲಿ ಈಗಾಗಲೇ ಬೇಲೂರಿನಲ್ಲಿ ರೈತರೊಂದಿಗೆ ಸಮಾಲೋಚನೆ ನಡೆಸಿ ಸಭೆ ಮಾಡಲಾಗಿದ್ದು, ಸಾಧ್ಯವಾದರೆ ಸಕಲೇಶಪುರದಲ್ಲೂ ಸಹ ರೈತರೊಂದಿಗೆ ಸಮಾಲೋಚನೆ ನಡೆಸಿ ಅವರಿಗೆ ಅನ್ಯಾಯವಾಗದಂತೆ ಪರಿಹಾರವನ್ನ ಸರ್ಕಾರದ ವತಿಯಿಂದ ನೀಡಲಾಗುತ್ತದೆ ಎಂದರು. ಅರಣ್ಯ ಒತ್ತುವರಿಗೆ ಸಂಬಂಧಿಸಿದಂತೆ ಕೇಳಿದ ಪ್ರಶ್ನೆಗೆ, ಅರಣ್ಯವನ್ನ ಒತ್ತುವರಿ ಮಾಡಿರುವವರನ್ನ ಕಾನೂನು ಪ್ರಕಾರ ಅವರಿಗೆ ಒಕ್ಕಲೆಬ್ಬಿಸುವ ಮುನ್ನ ಸೂಕ್ತವಾದ ಪುನರ್ ವಸತಿ ಕಲ್ಪಿಸುವ ಮೂಲಕ ಒತ್ತುವರಿ ತೆರವುಗೊಳಿಸಲಾಗುತ್ತದೆ ಎಂದರು. ಜಾತಿ ಗಣತಿ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮ ನಿಲುವನ್ನು ತಿಳಿಸಿದ ಮಂತ್ರಿಗಳು, ಬಡವ ಶ್ರೀಮಂತ ಎಂಬ ಭೇದ ಭಾವ ತೋರದೆ ಎಲ್ಲರಿಗೂ ಸಾಮಾಜಿಕ ನ್ಯಾಯ ದೊರಕುವಂತೆ ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ, ಕಾಂಗ್ರೆಸ್ ಸಾಮಾಜಿಕ ಜಾಲತಾಣ ರಾಜ್ಯ ಉಪಾಧ್ಯಕ್ಷ ಮುಜಾಹಿದ್ ಪಾಷಾ, ಕಾಂಗ್ರೆಸ್ ಮುಖಂಡರಾದ ಕೆಆರ್ ಸುದರ್ಶನ್ ಬಾಬು, ಬಾಗೇವಾಳು ಮಂಜೇಗೌಡ ಮತ್ತು ಇನ್ನಿತರರು ಹಾಜರಿದ್ದರು. HCN ನ್ಯೂಸ್, ಹೊಳೆನರಸೀಪುರ. ಮಾನವ ಪ್ರಾಣಿ ಸಂಘರ್ಷ ಇದು ತಲೆತಲಾಂತರದಿಂದ ಮೊದಲಿನಿಂದ ಬಂದಂಥದ್ದಿದೆ. ಈ ಭಾಗದಲ್ಲಿ ಬಹಳಷ್ಟು ವನ್ಯಜೀವಿಗಳಿದ್ದಾರೆ. ಅದರಲ್ಲಿ ಇತ್ತೀಚೆಗೆ ಆನೆಗಳ ಸಂಖ್ಯೆ ಬಹಳ ಜಾಸ್ತಿ ಆಗಿದೆ. ಕಾಡು ಕಡಿಮೆ ಆಗ್ತಾ ಇದೆ, ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದರಲ್ಲಿ ಹಾಸನದಲ್ಲಿ ವಿಶೇಷವಾಗಿ ಬೇಲೂರಲ್ಲಿ, ಬಿಕ್ಕೋಡದಲ್ಲಿ, ಸಕಲೇಶಪುರದಲ್ಲಿ ಈ ಭಾಗದಲ್ಲಿ ಮಾನವ ಪ್ರಾಣಿ ಸಂಘರ್ಷ ಉಂಟಾಗಿ ಅದರಲ್ಲಿ ರೈತರ ಬೆಳೆ ನಷ್ಟ ಆಗ್ತಾ ಇದೆ. ಹಾಗೆ ಅತ್ಯಂತ ದುಃಖದ ಸಂಗತಿ ಅಂತ ಹೇಳಿದರೆ ಜೀವಹಾನಿನೂ ಆಗ್ತಾ ಇದೆ. ಹೋದ ವರ್ಷ ಒಂದು ವರ್ಷದಲ್ಲಿ 7 ಜನ ಮೃತಪಟ್ಟಿದ್ದಾರೆ. ಈಗ ಮತ್ತೆ ಏಪ್ರಿಲಲ್ಲಿ 1 ಸಾವಾಗಿದೆ. ಸರ್ಕಾರ ಇದನ್ನು ಅತ್ಯಂತ ಗಂಭೀರತೆಯಿಂದ ಬೇಲೂರು ಪುರಸಭಾ ಹಾಲಿ ಕಾಂಗ್ರೆಸ್ ಅಧ್ಯಕ್ಷ ಎಆರ್ ಅಶೋಕ್ ಅವರ ಮೇಲೆ ಸ್ವಪಕ್ಷೀಯರೇ ಅವಿಶ್ವಾಸ ಮಂಡನೆಗೆ ಮುಂದಾಗಿದ್ದು, ಶುಕ್ರವಾರ ನಡೆದ ಅವಿಶ್ವಾಸ ನಿರ್ಣಯ ಮಂಡನೆ ಸಭೆಯಲ್ಲಿ ಕಾಂಗ್ರೆಸ್ ಸದಸ್ಯರ ಕೋಲಾಹಲ ಹಾಗೂ ಗದ್ದಲಕ್ಕೆ ಕಾರಣವಾಯಿತು. ಶತಮಾನವನ್ನು ಪೂರೈಸಿದ ಬೇಲೂರು ಪುರಸಭೆಯಲ್ಲಿ ಈಗಾಗಲೇ 17 ಸ್ಥಾನವನ್ನ ಪಡೆಯುವ ಮೂಲಕ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ. ಸದ್ಯ 2ನೇ ಅವಧಿಯ ಮೀಸಲಾತಿಯಲ್ಲಿ ಅಧ್ಯಕ್ಷ ಎಆರ್ ಅಶೋಕ್ ಅವರ ಮೇಲೆ ಸ್ವಪಕ್ಷೀಯರೇ ಅವಿಶ್ವಾಸ ಮಂಡನೆಗೆ ಮುಂದಾಗಿದ್ದು, ಶುಕ್ರವಾರ ಕರೆದ ಅವಿಶ್ವಾಸ ಮಂಡನೆ ಸಭೆ ಆರಂಭಕ್ಕೂ ಮುನ್ನ ಸಭೆಯಲ್ಲಿ ಕೋಲಾಹಲ, ಗೊಂದಲ, ಮೇಜುಗಳನ್ನು ಬಡಿಯುವ ಮೂಲಕ ಸಭೆ ಗಲಭೆಗೆ ಸಾಕ್ಷಿಯಾಯಿತು.
ಅವಿಶ್ವಾಸ ನಿರ್ಣಯದ ಸಭೆಗೆ ಮುನ್ನ ಶಾಸಕರ ಜೊತೆಗಾಗಮಿಸಿದ ಹಾಲಿ ಅಧ್ಯಕ್ಷ ಎಆರ್ ಅಶೋಕ್ ಮತ್ತು ಜೆಡಿಎಸ್ ಮತ್ತು ಬಿಜೆಪಿ 8 ಸದಸ್ಯರೊಂದಿಗೆ ಬಂದರು. ಇತ್ತ ಅವಿಶ್ವಾಸಕ್ಕೆ ಅರ್ಜಿ ನೀಡಿದ ಕಾಂಗ್ರೆಸ್ ಸದಸ್ಯರು 13 ಹಾಗೂ ಲೋಕಸಭಾ ಸದಸ್ಯ ಶ್ರೇಯಸ್ ಪಟೇಲ್ ಒಟ್ಟು 14 ಮಂದಿ ಇದ್ದ ಸಭೆ ಅಧ್ಯಕ್ಷತೆಯನ್ನ ಉಪಾಧ್ಯಕ್ಷೆ ಉಷಾ ಸತೀಶ್ ನಡೆಸಲು ಮುಂದಾದ ವೇಳೆ ಕಾಂಗ್ರೆಸ್ ಸದಸ್ಯರಾದ ಜಿ ಶಾಂತಕುಮಾರ್, ಭರತ್ ಬಿ ಗಿರೀಶ್ ಸೇರಿದಂತೆ ಇನ್ನು ಮುಂತಾದ ಸದಸ್ಯರು ಮುಖ್ಯಾಧಿಕಾರಿ ವಿರುದ್ಧ ತಿರುಗಿಬಿದ್ದು, ನಮಗೆ ನೀವು ಸಭೆಯ ಸಮರ್ಪಕ ನೋಟಿಸ್ ನೀಡಿಲ್ಲ, ಬೇಲೂರು ಪುರಸಭೆಯಲ್ಲಿ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ನಡೆಯುತ್ತಿದೆ. ಹಾಲಿ ಅಧ್ಯಕ್ಷ ಎಆರ್ ಅಶೋಕ್ ಅವರ ಸ್ವಜನ ಪಕ್ಷಪಾತ ಹೆಚ್ಚಾಗಿದೆ. ಯಾವ ಸದಸ್ಯರಿಗೂ ಮಾಹಿತಿ ಇಲ್ಲ. ಇದಕ್ಕೆ ಸ್ವತಃ ಇಲ್ಲಿನ ಶಾಸಕರೇ ಕುಮ್ಮಕ್ಕು ನೀಡುತ್ತಿದ್ದಾರೆ ಎಂದು ಮುಖ್ಯಾಧಿಕಾರಿ ಮತ್ತು ಅಶೋಕ್ ವಿರುದ್ಧ ಧಿಕ್ಕಾರ ಹಾಕಿ ತಮ್ಮ ಎದುರಿನಲ್ಲೇ ಮೇಜುಗಳನ್ನು ಕೆಡವಿದ್ದಲ್ಲದೆ ಸಭಾಂಗಣದ ವೇದಿಕೆ ಮೇಲೆ ಕೆಲ ಸದಸ್ಯರು ಮತ್ತು ನಾಮಿನಿ ಸದಸ್ಯರ ಟೇಬಲ್ ಕೆಡವಿ ಮುಖ್ಯಾಧಿಕಾರಿಗಳನ್ನು ಹಿಡಿದುಕೊಂಡು ಕಚೇರಿಯಲ್ಲಿ ಬಂಧಿ ಮಾಡಿದರು. ಮುಖ್ಯಾಧಿಕಾರಿ ಸುಜಯ್ ಅವರಿಗೆ ಆಚೆ ತೆರಳದಂತೆ ನಿರ್ಬಂಧ ಹಾಕಿದ ಕಾಂಗ್ರೆಸ್ ಸದಸ್ಯರು ಇಂದಿನ ಸಭೆಯನ್ನ ಮುಂದೂಡಲಾಗಿದೆ ಎಂದು ನಡವಳಿ ಬರೆಯಿರಿ ಎಂದ ಮಾತಿಗೆ ಉತ್ತರಿಸಿದ ಮುಖ್ಯಾಧಿಕಾರಿ, ನಾನು ಬರೆಯೋದಿಲ್ಲ, ಸಭಾಧ್ಯಕ್ಷರೇ ಬರೆಯಲಿ ಎಂದರು. ಬಳಿಕ ಸಭಾ ನಡವಳಿಕೆಯನ್ನ ಸ್ವತಃ ಉಪಾಧ್ಯಕ್ಷೆ ಉಷಾ ಸತೀಶ್ ಬರೆದರು. ಆಗಲೂ ಮುಖ್ಯಾಧಿಕಾರಿ ಸಹಿ ಮಾಡಲಿಲ್ಲ. ಇದೇ ಸಂದರ್ಭದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಒಟ್ಟು 7 ಸದಸ್ಯರು ಶಾಸಕರ ನೇತೃತ್ವದಲ್ಲಿ ಸಭಾಂಗಣದಲ್ಲಿ ಮೊಕ್ಕಾಂ ಹೂಡಲಾಯಿತು. ಸಭೆಯಲ್ಲಿ ನಡೆದ ಕೋಲಾಹಲ ಕಂಡ ಲೋಕಸಭಾ ಸದಸ್ಯ ಶ್ರೇಯಸ್ ಪಟೇಲ್ ಉಪಾಯದಿಂದ ಕಾಲಿಗೆ ಬುದ್ಧಿ ಹೇಳಿದ್ರು. ಅವಿಶ್ವಾಸ ನಿರ್ಣಯ ಗೊಂದಲದ ಗೂಡಾಗುತ್ತದೆ ಎಂಬ ಮುನ್ನೆಚ್ಚರಿಕೆಯಿಂದ ಒಟ್ಟು 160 ಪೊಲೀಸ್ ಸಿಬ್ಬಂದಿಗಳು ಹಾಗೂ ಸ್ಥಳದಲ್ಲಿ ಅರಸೀಕೆರೆ ಡಿವೈಎಸ್ಪಿ ಲೋಕೇಶ್, ಸಿಪಿಐ ರೇವಣ್ಣ ಪುರಸಭಾ ಇತಿಹಾಸದಲ್ಲೇ ಅತ್ಯಂತ ಬಿಗಿ ಭದ್ರತೆ ನೀಡಿದ್ರು. HCN ನ್ಯೂಸ್, ಬೇಲೂರು. ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥದ್ದು ಪ್ರಜಾಪ್ರಭುತ್ವದಲ್ಲಿ ಆ ಸ್ಥಾನಕ್ಕೆ ಗೌರವಕ್ಕೆ ಮಾತ್ರ. ಆದರೆ ಸಭೆಯನ್ನು ನಡೆಸ್ತಕ್ಕಂಥದ್ದು, ಚುನಾವಣೆಯನ್ನು ನಿರ್ವಹಿಸ್ತಕ್ಕಂಥದ್ದು ಇದು ಚುನಾವಣಾ ಅಧಿಕಾರಿಗಳು. ಚುನಾವಣಾ ಅಧಿಕಾರಿಗಳಿಗೆ ಅವಕಾಶ ಕೊಡಲಿಲ್ಲ. ಒಬ್ಬ ಚುನಾವಣಾ ಅಧಿಕಾರಿಯನ್ನು ಕೊಳ್ಪಟ್ಟಿ ಹಿಡಿತಾರೆ, ಕೆಪಾಲು ಕೊಡಿತಾರೆ, ಆಸ್ತಿನ ನಷ್ಟ ಮಾಡ್ತಾರೆ ಅಂತಂದರೆ ಸುಪ್ರೀಂ ಚುನಾವಣಾ ಅಧಿಕಾರಿ. ನಮಗೆ ಗೊತ್ತಿದೆ, ಚುನಾವಣೆ ಅಧಿಕಾರಿ ಸುಪ್ರೀಂ. ಒಬ್ಬ ಸಂಸದರು ಕೆಳಗಡೆ ಕೂತಿದ್ದಾರೆ, ಒಬ್ಬ ಶಾಸಕರು ಕೆಳಗಡೆ ಕೂತಿದ್ದಾರೆ ಅಂದಮೇಲೆ ಚುನಾವಣೆ ಅಧಿಕಾರಿನೇ ಸುಪ್ರೀಂ. ಚುನಾವಣಾ ಅಧಿಕಾರಿಯಾದಂಥ ಸನ್ಮಾನ್ಯ ಸುಜಯ್ ಅವರೇ ನಡವಳಿಯನ್ನು ಬರೀಬೇಕು. ನಡವಳಿಯನ್ನು ಬೇರೆ ಯಾರೂ ಮರೆಯಂಗಿಲ್ಲ. ಸಕಲೇಶಪುರದ ಸನಾತನ ಸೇವಾ ಟ್ರಸ್ಟ್ ವತಿಯಿಂದ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಇತ್ತೀಚೆಗೆ ನಡೆದ ಉಗ್ರರ ದಾಳಿಯಲ್ಲಿ ಹುತಾತ್ಮರಾದ 26 ಜನ ಸಹೋದರರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಮತ್ತು ಗಡಿಭಾಗದಲ್ಲಿ ಉಗ್ರರ ವಿರುದ್ಧ ಕಾರ್ಯಾಚರಣೆ ನಡೆಸುತ್ತಿರುವ ನಮ್ಮ ವೀರ ಯೋಧರು ಸುರಕ್ಷಿತವಾಗಿದ್ದು ಉಗ್ರರನ್ನ ಸೆದೆಬಡಿದು ಜಯಶೀಲರಾಗಲು ಅವರಿಗೆ ಶಕ್ತಿ ನೀಡಲಿ ಎಂದು ಸಕಲೇಶಪುರದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ನಂತರ ದೇವಸ್ಥಾನ ಮುಂಭಾಗದ ರಸ್ತೆಯಲ್ಲಿ ಭಯೋತ್ಪಾದಕರ ದಾಳಿಯಲ್ಲಿ ಹುತಾತ್ಮರಾದ ನಾಗರಿಕರಿಗೆ 1 ನಿಮಿಷ ಮೌನಾಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸನಾತನ ಸೇವಾ ಟ್ರಸ್ಟ್ನ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ತಾಲೂಕು ಮುಖ್ಯಸ್ಥರು, ವಿಶ್ವ ಹಿಂದೂ ಪರಿಷತ್ ಹಾಗೂ ಭಜರಂಗ ದಳದ ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳು, ಕೃಷಿಕ ಸಮಾಜದ ಅಧ್ಯಕ್ಷರು, ಪದಾಧಿಕಾರಿಗಳು, ಮೂಲ ನಿವಾಸಿ ವೇದಿಕೆ ಪದಾಧಿಕಾರಿಗಳು, ಬಿಜೆಪಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. HCN ನ್ಯೂಸ್, ಸಕಲೇಶಪುರ. ಇವತ್ತು ನಾವು ವಿಶೇಷವಾಗಿ ಸ್ವಾಮಿ ಆಂಜನೇಯನಿಗೆ ಪೂಜೆ ಸಲ್ಲಿಸ್ತಾ ಇದ್ದೀವಿ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಕಳೆದ ವಾರ ಇಡೀ ದೇಶ ಯಾರೂ ಊಹೆ ಮಾಡದ ರೀತಿಯಲ್ಲಿ ಒಂದು ಅಚ್ಚರಿಯ ಸಂಗತಿ ನಡೀತು. ಹಿಂದೂಗಳ ಮಾರಣ ಹೋಮವನ್ನು ರಾಕ್ಷಸರು ಮಾಡಿದರು. ಆ ಒಂದು ಕೃತ್ಯವನ್ನು ಖಂಡಿಸಿ ಏನವತ್ತು ನಮ್ಮ ಬಂಧುಗಳು ಅವತ್ತು ಪಹಲ್ಗಾಮ್ನಲ್ಲಿ ಮರಣ ಹೊಂದಿದ್ರು, ಅವರಿಗೆ ಶಾಂತಿ ಸಿಗಬೇಕು. ಮತ್ತು ಇವತ್ತಿನ ಕಾಂಗ್ರೆಸ್ಸಿನವರು ಈ ಮುಸಲ್ಮಾನರಿಗೆ ಕೊಟ್ಟಂಥ ಎಲ್ಲ ಸವಲತ್ತುಗಳನ್ನು ಉಪಯೋಗಿಸ್ಕೊಂಡು ಅವರು ಈ ದೇಶದಲ್ಲಿ ಅತ್ಯಂತ ಉಗ್ರವಾಗಿ ಹಿಂದೂಗಳ ವಿರುದ್ಧವಾಗಿ ಹೋರಾಟ ಮಾಡ್ತಿದ್ದಾರೆ. ನಮ್ಮ ದೌರ್ಭಾಗ್ಯ ಅನ್ನೋದಕ್ಕಿಂತ ನಮ್ಮ ಒಗ್ಗಟ್ಟಿಲ್ದಿರ್ತಕ್ಕಂಥದ್ದೇ ನಮ್ಮಲ್ಲಿರ್ತಕ್ಕಂಥ ಒಂದು ಸಮಸ್ಯೆ. ಈ ರೀತಿ ನಾವು ಹೋರಾಟ ಮಾಡದೇ ಇದ್ದರೆ ಅಥವಾ ಒಂದು ಪ್ರತಿಭಟನೆ ಮಾಡದೇ ಇದ್ದರೆ, ಒಂದು ಸಂಘಟನೆ ಮಾಡಿಕೊಂಡು ಅವ್ರ ವಿರುದ್ಧವಾಗಿ ಕೆಲಸ ಮಾಡದೇ ಇದ್ದರೆ ಬಹುಶಃ ಇನ್ನು ಮುಂದೆ ಅನೇಕ ರೀತಿಯ ತೊಡಕುಗಳು ಉಂಟಾಗ್ಬೋದು. ದಕ್ಷಿಣದ ಕೇರಳ ಕಳೆದ 6-7 ತಿಂಗಳ ಹಿಂದೆ ಮನೆ ಮನೆಗೆ ನೀರು ಸರಬರಾಜು ಮಾಡುವ ಜಲಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಕೈಗೊಳ್ಳುತ್ತಿರುವ ಕಾಮಗಾರಿಯಿಂದ ತೀವ್ರ ಸಮಸ್ಯೆ ಅನುಭವಿಸುತ್ತಿರುವ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೇಲೂರು ತಾಲೂಕು ಅರೆಹಳ್ಳಿಯ ಮುಖ್ಯ ರಸ್ತೆಯಲ್ಲಿ ಜೆಜೆಎಂ ಉದ್ದೇಶಕ್ಕಾಗಿ ಫುಟ್ಪಾತ್ ರಸ್ತೆಯನ್ನು ಅಗೆಯೋದ್ರ ಮೂಲಕ ಕಾಮಗಾರಿಗೆ ಚಾಲನೆ ನೀಡಲಾಗಿತ್ತು. ಆದರೆ ಫುಟ್ಪಾತ್ನ ಇಂಟರ್ಲಾಕ್ ಅಗೆದು ಹಲವು ತಿಂಗಳಾದರೂ ಅದನ್ನು ಸರಿಪಡಿಸುವ ಗೋಜಿಗೆ ಹೋಗದಿರುವುದರಿಂದ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಈ ವೇಳೆ ಜಮಾಅತಿಯ ಜುಬೇರ್ ಅಹಮದ್ ಮಾತನಾಡಿ, 10 ಆಟೋಗಳು ಬಂದು ನಿಲ್ಲುವ ಸ್ಥಳದಲ್ಲಿ ರಸ್ತೆಯನ್ನು ಅಗೆದು ಹಾಳು ಮಾಡಲಾಗಿದೆ. ಇದರಿಂದ ವಾಹನಗಳು ತೆರಳಲು ಹರಸಾಹಸ ಪಡಬೇಕಾಗಿದೆ. ರಸ್ತೆ ಸಮಸ್ಯೆಯಿಂದ ಮನೆ ಬಳಿ ವಾಹನಗಳನ್ನು ತೆಗೆದುಕೊಂಡು ಹೋಗಲು ಸಾಧ್ಯವಾಗುತ್ತಿಲ್ಲ. ಅದರಿಂದ
ನಮ್ಮ ಸ್ವಂತ ಹಣದಲ್ಲಿ ವಾಹನ ದಟ್ಟಣೆ ಕಡಿಮೆಯಾದ ರಾತ್ರಿ ವೇಳೆ ತಾತ್ಕಾಲಿಕವಾಗಿ ರಸ್ತೆ ಸರಿಪಡಿಸಿದ್ದೇವೆ. ಆದ್ದರಿಂದ ಜೆಜೆಎಂ ಕಾಮಗಾರಿಯನ್ನು ಆದಷ್ಟು ಬೇಗ ಪೂರ್ಣಗೊಳಿಸಿ ಅರೆಹಳ್ಳಿಯ ಇತರೆ ವಾರ್ಡ್ಗಳು ಹಾಗೂ ಇನ್ನಿತರೆ ಹಲವು ಕಡೆ ಇರುವ ಜೆಜೆಎಂ ಸಮಸ್ಯೆಯನ್ನು ಶಾಶ್ವತವಾಗಿ ಪರಿಹರಿಸಬೇಕು ಎಂದರು. ಈ ವೇಳೆ ಫಾರೂಕ್, ಲಯನ್ ಸಂಸ್ಥೆಯ ಸಂತೋಷ್, ಇಮ್ರಾನ್ ಹಾಗೂ ಇನ್ನಿತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ವಾಟರ್ ಲೈನ್ ಹಾಕಿದ್ದಾರೆ ಜೆಜೆಎಂ ಅವರು. ಹೆಚ್ಚು ಕಡಿಮೆ ಸುಮಾರು 4-5 ತಿಂಗಳಿಂದ ಜಾಸ್ತಿ ಆಯಿತು. ಇಲ್ಲಿ ಟೈಲ್ಸ್, ಪಾರ್ಕಿಂಗ್ ಟೈಲ್ಸ್ ಎಲ್ಲ ಇರ್ತಾರೆ, ಇಂಟರ್ಲಾಕ್ಸ್ ಅದೆಲ್ಲ ತೆಗೆದುಬಿಟ್ಟು ಹಾಕಿದ್ದಾರೆ. ಬಟ್ ಇದುವರೆಗೆ ಏನು ಹಾಕ್ತೀವಿ ಅಂತ ಹೇಳಿ ವಾಪಸ್ ಇದುವರೆಗೆ ಹಾಕಿಲ್ಲ. ಭಾಳ ತೊಂದರೆ ಆಗ್ತಾಯಿದೆ. ಮನೆ ಇದೆ ಇಲ್ಲಿ, ಎಲ್ಲ ಪಾರ್ಕಿಂಗ್ ಆಟೋ ಎಲ್ಲ ನಿಲ್ಲಿಸ್ತಾರೆ. ತುಂಬ ಪಾರ್ಕಿಂಗೋಸ್ಕರನೂ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಈಗ ನಾಳೆ ನಮ್ಮ ಮನೆಯಲ್ಲಿ ಮದುವೆ ಇದೆ, ಆದ ಕಾರಣ ನಾವು ನಾಳೆಗೋಸ್ಕರ ಒಂದು ಸ್ವಲ್ಪ ನಾವೇ ಹಾಕ್ಕೊಳ್ತಾ ಇದ್ದೀವಿ ಪಾರ್ಕ್ ಇದು ಇಂಟರ್ಲಾಕ್ಸ್. ನಮ್ಮೂರಲ್ಲಿ ಒಂದು ಪಂಚಾಯತ್ ಇರ್ತಾ ಇದ್ದರೆ ಈ ಸಮಸ್ಯೆ ಬರ್ತಾ ಇರಲಿಲ್ಲ ಅಂತ ಕಾಣುತ್ತೆ. ಊರಿಗೆ ಒಂದು ಪಂಚಾಯತ್ ಬೇಕಂತ ಕಾಣುತ್ತೆ. ಈಗ ದಯವಿಟ್ಟು ನಾವು ಅವ್ರೇನು ಅಧಿಕಾರಿಗಳು ಇದ್ದಾರೆ ಅವರಿಂದ ವಿನಂತಿ ಏನು ಮಾಡ್ತಾಯಿದ್ದೀವಿ ಅಂತ ಹೇಳಿದರೆ, ದಯವಿಟ್ಟು ನಮ್ಮ ಮೇನ್ ರೋಡಲ್ಲಿ ಇಂತಹ ಪರಿಸ್ಥಿತಿ ಆಗಿದೆಯಲ್ಲ ಅದು ಸ್ವಲ್ಪ ಸರಿಪಡಿಸ್ಕೊಡ್ಬೇಕು ಅಂತ ವಿನಂತಿ ಮಾಡ್ತಾಯಿದ್ದೀವಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಸಿಡಿಲಿನ ಹೊಡೆತಕ್ಕೆ ವಿದ್ಯುತ್ ಪರಿವರ್ತಕ ಹಾನಿಯಾದ ಪರಿಣಾಮದಿಂದಾಗಿ ನಿವಾಸಿಗಳು ಕಳೆದ 1 ವಾರದಿಂದ ನೀರಿಗಾಗಿ ಪರದಾಡೋ ಸ್ಥಿತಿ ನಿರ್ಮಾಣವಾಗಿದೆ. ಬೇಲೂರು ತಾಲೂಕು ಅರೆಹಳ್ಳಿ ಮುಖ್ಯ ರಸ್ತೆಯ ರೋಟರಿ ಭವನದ ಬಳಿ ಇರುವ 100 ಕೆವಿ ವಿದ್ಯುತ್ ಪರಿವರ್ತಕ ಕಳೆದ ಗುರುವಾರದಂದು ಸಿಡಿಲಿನ ಹೊಡೆತಕ್ಕೆ ಹಾನಿಯುಂಟಾಗಿತ್ತು. ಪರಿಣಾಮವಾಗಿ ವಿದ್ಯುತ್ ಸೇವೆಯಲ್ಲಿ ವ್ಯತ್ಯಯ ಉಂಟಾಗಿತ್ತು. ಇದಾದ ಬಳಿಕ ಸಿಂಗಲ್ ಫ್ಯೂಸ್ ವಿದ್ಯುತ್ ಅನ್ನು ಇದೇ ಟಿಸಿ ಮೂಲಕ ಪೂರೈಸಲಾಗುತ್ತಿದೆ. 5 ಕೊಳವೆ ಬಾವಿಗಳು ಈ ಟಿಸಿಯನ್ನೇ ಅವಲಂಬಿಸಿದ್ದು ಓವರ್ ಹೆಡ್ ಟ್ಯಾಂಕ್ ಭರ್ತಿ ಮಾಡಿ ನೀರನ್ನು ಸರಬರಾಜು ಮಾಡಲಾಗುತ್ತಿತ್ತು. ಆದರೆ 1 ವಾರದಿಂದ ಸಿಂಗಲ್ ಫ್ಯೂಸ್ ವಿದ್ಯುತ್ ಕಾರಣದಿಂದಾಗಿ ಕೊಳವೆ ಬಾವಿ ಮೋಟಾರ್ ಚಾಲುವಾಗದ ಪರಿಣಾಮ ಸಂತೋಷ್ ನಗರ, ಮೇಲನಹಳ್ಳಿ, ಈದ್ಗಾ ರಸ್ತೆ, ಮುಖ್ಯ ರಸ್ತೆಯ ನಿವಾಸಿಗಳು ನೀರಿನ ಸಮಸ್ಯೆ ಎದುರಿಸುವಂತಾಗಿದೆ. ಈ ವೇಳೆ ಗ್ರಾಮ ಪಂಚಾಯಿತಿ ಸದಸ್ಯ ಸಚಿನ್ ರೈ ಮಾತನಾಡಿ, ಕಳೆದ 1 ವಾರದಿಂದ ಟಿಸಿ ಹಾನಿಯಾಗಿದ್ದು ಸರಿಪಡಿಸುವಂತೆ ಜೆಇ ಗಮನಕ್ಕೆ ತರಲಾಗಿದೆ. ಆದರೆ ಜೆಇ ಅವರು ಈ ವಿಚಾರವನ್ನು ಮೇಲಾಧಿಕಾರಿಗಳ ಗಮನಕ್ಕೆ ತಂದಿದ್ದು ಅವರು ಅನುಮತಿ ನೀಡಬೇಕೆಂದು ಹೇಳ್ತಿದ್ದಾರೆ. ಆದರೆ ನಾನಾ ವಾರ್ಡ್ಗಳಲ್ಲಿ ವಾಸ ಮಾಡುತ್ತಿರುವ 500ಕ್ಕೂ ಹೆಚ್ಚಿನ ನಿವಾಸಿಗಳು ನೀರಿನ ಸಮಸ್ಯೆ ಎದುರಿಸುತ್ತಿದ್ದು ಅತ್ಯಂತ ತ್ವರಿತವಾಗಿ ವಿದ್ಯುತ್ ಸಮಸ್ಯೆಗೆ ಪರಿಹಾರ ನೀಡಿ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗದಂತೆ ಸೆಸ್ಕ್ ಅಧಿಕಾರಿ ಕ್ರಮ ವಹಿಸಬೇಕೆಂದು ಆಗ್ರಹಿಸುತ್ತೇನೆ ಎಂದರು. HCN ನ್ಯೂಸ್, ಬೇಲೂರು. ರೈತರು ಉಳುಮೆ ಮಾಡುತ್ತಿರುವ ಜಮೀನನ್ನು ಅರಣ್ಯ ಇಲಾಖೆಯವರು ಒಕ್ಕಲೆಬ್ಬಿಸುವ ಕೆಲಸವನ್ನ ಮಾಡಬಾರದೆಂದು ನೊಂದ ರೈತ ಪ್ರವೀಣ್ ಕುಮಾರ್ ಚನ್ನರಾಯಪಟ್ಟಣದಲ್ಲಿ ತಿಳಿಸಿದ್ದಾರೆ. ಹೊಳೆನರಸೀಪುರ ಸರ್ಕಲ್ ಮುಂಭಾಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ನಮ್ಮ ತಾತ ಮುತ್ತಾತ ಕಾಲದಿಂದಲೂ ಕಗ್ಲಿಕಾವಲು ಸರ್ವೆ ನಂಬರ್ 21 ಮತ್ತು 22ರಲ್ಲಿ ಸುಮಾರು 222 ಎಕರೆ 18 ಗುಂಟೆ ಜಮೀನನ್ನ ಸುಮಾರು 120 ಜನ 1962-63ನೇ ಸಾಲಿನಲ್ಲಿ ಸರ್ಕಾರ ರೈತರಿಗೆ ಜಮೀನನ್ನ ನೀಡಲಾಯಿತು. ಅದರಂತೆ ಅಂದಿನಿಂದಲೂ ಕೂಡ ರೈತರು ಈ ಜಮೀನನ್ನ ಉಳುಮೆ ಮಾಡುತ್ತಾ ಬಂದಿದ್ರು. ಆದರೆ ಮಧ್ಯದಲ್ಲಿ ರಾಜಕಾರಣಿಗಳು ಪ್ರತಿಷ್ಠೆ ಮತ್ತು ವೈಯಕ್ತಿಕ ದ್ವೇಷಕ್ಕಾಗಿ ಕಗ್ಲಿಕಾವಲು ಜಾಗವು ಅರಣ್ಯ ಇಲಾಖೆಗೆ ಒಳಪಟ್ಟಿದೆ ಎಂದು ಸರ್ಕಾರಕ್ಕೆ ಮತ್ತು ನ್ಯಾಯಾಂಗ ಇಲಾಖೆಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಆದರೆ ಮೂಲತಃ ಸರ್ವೆ ನಂಬರ್ 20 ಅರಣ್ಯ ಪ್ರದೇಶವಾಗಿದ್ದು ಇದರಲ್ಲಿ 100 ಎಕರೆ ಜಮೀನನ್ನ ಒಳಗೊಂಡಿದೆ. ಈ ಜಮೀನು ನೀಲಗಿರಿ ತೋಪಿನಿಂದ ಕೂಡಿದೆ. ಇಂದಿಗೂ ಕೂಡ ನೀಲಗಿರಿ ಮರವನ್ನ ಕೂಡ ಒಳಗೊಂಡಿದೆ. ಆದರೆ ಕೆಲ ಸರ್ವೆ ನಂಬರ್ 21 ಮತ್ತು 22 ಇದರಲ್ಲೂ ಕೂಡ ನೀಲಗಿರಿಯನ್ನ ಒಳಗೊಂಡಿರೋ ಹಿನ್ನೆಲೆ ಅರಣ್ಯ ಇಲಾಖೆಯವರು ಈ ಸರ್ವೆ ನಂಬರ್ ಕೂಡ ಅರಣ್ಯ ಇಲಾಖೆಗೆ ಒಳಪಟ್ಟಿದೆ ಎಂದು ಭಾವಿಸಿ ರೈತರನ್ನ ಒಕ್ಕಲೆಬ್ಬಿಸುವ ಕೆಲಸ ಮಾಡುತ್ತಿರೋದು ಎಷ್ಟರ ಮಟ್ಟಿಗೆ ಸರಿ? ಈಗಾಗಲೇ ಅನೇಕ ರೈತರ ಜಮೀನು ಕೂಡ ದುರಸ್ತಿ ಕಾರ್ಯ ಕೂಡ ನಡೆದಿದೆ ಹಾಗೂ ಕೆಲ ರೈತರು ಜಮೀನನ್ನ ಕೂಡ ಮಾರಾಟ ಮಾಡಲಾಗಿದೆ. ಸರ್ಕಾರ ಅಂದು ರೈತರಿಗೆ ಭೂ ಪರಿವರ್ತನೆಗೆ ಅವಕಾಶವನ್ನ ಕೂಡ ಕಲ್ಪಿಸಿಕೊಡಲಾಗಿದೆ ಹಾಗೂ ರೈತರಿಗೆ ಮಂಜೂರನ್ನ ಸಹ ಮಾಡಿದ್ದು ಈ ಮಂಜೂರಾತಿ ಪ್ರಮಾಣ ಪತ್ರ ಎಲ್ಲ ರೈತರ ಬಳಿ ಇದೆ. ಆದರೆ ಇಂದು ರೈತರು ಉಳುಮೆ ಮಾಡುತ್ತಿರೋ ಜಮೀನನ್ನ ಅರಣ್ಯ ಇಲಾಖೆಯವರು ಏಕಾಏಕಿ ಬಂದು ತೆರವು ಮಾಡಿ ಎಂದು ಹೇಳ್ತಿರೋದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ಪ್ರಶ್ನೆಯಾಗಿದೆ ಎಂದರು. ಕೆಲ ರೈತರು ತಮ್ಮ ಜಮೀನುಗಳಲ್ಲಿ ಮನೆಯನ್ನ ಕೂಡ ನಿರ್ಮಿಸಿಕೊಳ್ಳಲಾಗಿದ್ದು ಆದರೆ ಸರ್ಕಾರ ಇದುವರೆಗೂ ರೈತರಿಗೆ ಯಾವುದೇ ರೀತಿ ಬೆಂಬಲ ವ್ಯಕ್ತಪಡಿಸುತ್ತಿಲ್ಲ. ಕೂಡಲೇ ಅರಣ್ಯ ಇಲಾಖೆಗೆ ಒಳಪಡುವ ಪ್ರದೇಶವನ್ನ ಗುರುತಿಸಿ ಇನ್ನುಳಿದ ಜಮೀನನ್ನ ರೈತರಿಗೆ ನೀಡಬೇಕು. ಇಲ್ಲವಾದರೆ ರೈತ ಕುಟುಂಬದವರು ಬೀದಿಗಿಳಿದು ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಈ ಮೂಲಕ ಎಚ್ಚರಿಸುತ್ತಿದ್ದೇವೆ ಎಂದರು. ಇದೇ ಸಂದರ್ಭದಲ್ಲಿ ರೈತರಾದ ಜಯಲಕ್ಷ್ಮಮ್ಮ, ಮಧು, ಸುರೇಶ್, ಕನಕಪ್ರಭಾ, ಮಣಿಯಮ್ಮ, ಜಯರಾಮ್ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಇವತ್ತು ಭೀಮಣ್ಣ ಈಶ್ವರ್ ಖಂಡ್ರೆ ಸಾಹೇಬರು ಇವತ್ತು
ಮಾರ್ಗವಾಗಿ ಹೊಳೆನರಸೀಪುರಕ್ಕೆ ಹೋಗಬೇಕಾದ್ರೆ ದಯಮಾಡಿ ನಮ್ಮ ಅಹವಾಲನ್ನು ಸ್ವೀಕಾರ ಮಾಡಿದ್ರು. ಇದರಿಂದ ಇಂದಿನ ವಿಚಾರ ಏನು ಅಂದರೆ 1964, 65, 67 ಈ ಸಾಲಿನಲ್ಲಿ ಸರ್ಕಾರದಿಂದನೇ ನಮಗೆ ಮಂಜೂರು ಮಾಡಿಕೊಟ್ಟಿದ್ರು. ಕಂದಾಯ ಇಲಾಖೆ ಅಂತಲೇ ಗ್ರ್ಯಾಂಡ್ ಸರ್ಟಿಫಿಕೇಟ್ ಕೊಟ್ಟು ತಲಾ 2 ಎಕರೆ 2 ಎಕರೆ ಭೂಮಿನ ಸ್ಪೆಷಲ್ AC ಅವರು ದಯಮಾಡಿ ಇದನ್ನು ನಮಗೆ 64, 65, 67ನೇ ಇಸ್ವಿ ಒಳಗಡೆ ಮಂಜೂರು ಮಾಡಿಕೊಟ್ಟಂಥ ಜಾಗ. ಆದರೆ ಇವತ್ತು ನಾವು ಈ ಜಾಗದಲ್ಲಿ ತಳವೂರಿ ಹೆಚ್ಚು ಕಮ್ಮಿ 60ರಿಂದ 70 ವರ್ಷ ಆಗಿದೆ. ಈಗ ಅರಣ್ಯ ಇಲಾಖೆಯವರು ಇದನ್ನು ಕೂಲಂಕುಷವಾಗಿ ಪರಿಶೀಲಿಸುತ್ತೆ. ಈ ಎಲ್ಲ ಜಾಗವು ನಮ್ಮದೇ ಅಂತ ಹೇಳಿ ಯಾವುದೋ ಒಂದು ಭೂಗರ್ಜಿ ಮುಖಾಂತರ ಬಂದು ನಮ್ಮ ಮೇಲೆ ಸರ್ವರು ಸಮಾನತೆಯಿಂದ ಸ್ವಾಭಿಮಾನದಿಂದ ಸ್ವತಂತ್ರದಿಂದ ಬದುಕಲು ಅನುವಾಗುವಂತೆ ಚಿಂತನೆಗಳ ಮೂಲಕ ವಿಚಾರಧಾರೆಗಳ ಮೂಲಕ ಜಗತ್ತಿಗೆ ಕೊಡುಗೆ ನೀಡಿದ ಮಹನೀಯರೆಂದರೆ ಬಸವಣ್ಣನವರು. ಹಾಗೆಯೇ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರೆಂದು ಬಿಆರ್ಸಿ ಪರಮೇಶ್ ಮಡಬಲು ತಿಳಿಸಿದರು. ಹೊಳೆನರಸೀಪುರ ತಾಲೂಕಿನ ಹಳ್ಳಿ ಮೈಸೂರು ಹೋಬಳಿ ಹೊನ್ನೇನಹಳ್ಳಿ ಗ್ರಾಮದಲ್ಲಿ ಬುಧವಾರ ಆಯೋಜಿಸಿದ್ದ ಬಸವ ಜಯಂತಿ, ಅಂಬೇಡ್ಕರ್ ಜಯಂತಿ, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು. ಸಮಾಜದಲ್ಲಿ ಶೋಷಿತರ, ಹಿಂದುಳಿದವರ, ಅಸಹಾಯಕರ ಶ್ರೇಯೋಭಿವೃದ್ಧಿಗೆ ಮತ್ತು ಸಮಾಜದಲ್ಲಿ ಮೂಢನಂಬಿಕೆ, ಕಂದಾಚಾರ, ಶೋಷಣೆಯನ್ನ ತೊಲಗಿಸಲು ಬಸವಣ್ಣನವರು ಅನುಭವ ಮಂಟಪದ ಮೂಲಕ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ರಚಿಸಿದ ಲಿಖಿತ ಸಂವಿಧಾನದ ಮೂಲಕ ಮತ್ತು ಡಾಕ್ಟರ್ ಜಗಜೀವನ್ ರಾಮ್ ರವರು ತಮ್ಮ ಆದರ್ಶಮಯ ಸೇವಾ ಜೀವನದ ಮೂಲಕ ನಮಗೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಇಂತಹ ಮೂವರು ಮಹನೀಯರ ಜಯಂತಿಯನ್ನು ಆಚರಿಸುತ್ತಿರುವುದು ಔಚಿತ್ಯಪೂರ್ಣವಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಮಾದಿಗ ದಂಡೋರಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆರ್ ಪ್ರಕಾಶ್, ಹಾಸನ ಜಿಲ್ಲಾ ಮಾದಿಗ ದಂಡೋರಾದ ಅಧ್ಯಕ್ಷ ವೆಂಕಟೇಶ್, ಕರ್ನಾಟಕ ಮಾದಿಗ ದಂಡೋರಾದ ತಾಲೂಕು ಅಧ್ಯಕ್ಷ ರವಿಕುಮಾರ್, ರಂಗೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ರಾಜಣ್ಣ, ನಿವೃತ್ತ ಶಿಕ್ಷಕ ಆನೆ ಕನ್ನಂಬಾಡಿ, ಚನ್ನಿಗರಾಮ್, ಕೆಡವಿನಕೋಟೆ ಶ್ರೀನಿವಾಸ್ ಮತ್ತು ಹೊನ್ನೇನಹಳ್ಳಿಯ ಎಲ್ಲ ಗ್ರಾಮಸ್ಥರು ಹಾಜರಿದ್ದರು. HCN ನ್ಯೂಸ್, ಹೊಳೆನರಸೀಪುರ. ಬಹಳ ಮುಖ್ಯವಾದ ದಿನ. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ವಿವಿಧ ಸಂಘ ಸಂಸ್ಥೆಗಳ ಮುಖ್ಯಸ್ಥರೇ, ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಮಾಧ್ಯಮ ಮಿತ್ರರೇ, ಎಲ್ಲ ಬಂಧು ಭಗಿನಿಯರೇ, ಬಹಳ ಮುಖ್ಯವಾಗಿ ಇವತ್ತು ಏಪ್ರಿಲ್ 30ನೇ ತಾರೀಕು ವಿಶ್ವಗುರು ಬಸವಣ್ಣನವರ ಜನ್ಮ ಜಯಂತಿಯನ್ನು ಇವತ್ತು ಇಡೀ ನಾಡಿನೆಲ್ಲೆಡೆ ಆಚರಿಸ್ತಾ ಇದ್ದೀವಿ. ಅದೇ ರೀತಿ ಇವತ್ತು ಈ ಸ್ಥಳದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಬಾಬು ಜಗಜೀವನ್ ರಾಮ್ ರವರು ಮತ್ತು ವಿಶ್ವಗುರು ಬಸವಣ್ಣನವರ ಮೂವರು ಮಹನೀಯರ ಜಯಂತಿಯನ್ನು ಆಚರಿಸ್ತಾ ಇರ್ತಕ್ಕಂಥದ್ದು ಒಂದು ಸ್ತುತ್ಯಾರ್ಹ ಅಂತೇಳಿ ನಾನು ಭಾವಿಸಿದ್ದೀನಿ. ಭಾಳ ಮುಖ್ಯವಾಗಿ ಇವರು 3 ಜನನೂ ಕೂಡ ಮಹಾನ್ ವ್ಯಕ್ತಿಗಳು. ಏನು ಇವತ್ತು ಸಮಾಜದಲ್ಲಿ ಇದ್ದಂತಹ ಶೋಷಣೆ, ತುಳಿತಕ್ಕೊಳಗಾದವರ ಒಂದು ಶೋಷಣೆ ಒಳಗಾದಂಥವ್ರ ತಳ ಸಮುದಾಯದವರ ಏಳಿಗೆಗೋಸ್ಕರ ಅವರು ಹುಟ್ಟಿ ಬಂದಂತಹ ಮಹನೀಯರು. ಭಾಳ ಮುಖ್ಯವಾಗಿ ಸಮಾಜದಲ್ಲಿದ್ದಂತಹ ಮೌಢ್ಯ, ಕಂದಾಚಾರ, ಮೇಲು ಕೀಳು, ಅಸ್ಪೃಶ್ಯತೆ ಮತ್ತು ಇಂತಹ ಎಲ್ಲ ಕಂದಾಚಾರಗಳನ್ನು ತೊಡೆದು ಸರ್ವ ಸಮಾನತೆಯಿಂದ ಪ್ರತಿಯೊಬ್ಬರು ಕೂಡ ಬದುಕಬೇಕು ಈ ಸಮಾಜದಲ್ಲಿ ಅಂತಕ್ಕಂತಹ ಕರೆಯನ್ನು ಕೊಟ್ಟಂತಹ ಮಹಾನ್ ವ್ಯಕ್ತಿಗಳು 3 ಜನರು ಕೂಡ. ಬಹಳ ಮುಖ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಹುಟ್ಟಿದ್ದೇ ಒಂದು ದೊಡ್ಡ ವರ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಈ ದೇಶಕ್ಕೆ ಒಂದು ಬೃಹತ್ ಸಂವಿಧಾನವನ್ನು, ಲಿಖಿತ ಸಂವಿಧಾನವನ್ನು ಕೊಟ್ಟಂತಹ ಮಹಾಪುರುಷರವರು. ಅವರು ಅನೇಕ ರಾಷ್ಟ್ರಗಳಿಗೆ ಹೋಗಿ ಭಾರತಕ್ಕೆ ಎಂತಹ ಒಂದು ಸಂವಿಧಾನ ಇರಬೇಕು, ಭಾರತಕ್ಕೆ ಎಂತಹ ಒಂದು ಸಂವಿಧಾನ ಇರಬೇಕು ಅಂತ ಹೇಳಿ ಒಂದು ಪರಿಕಲ್ಪನೆಯನ್ನು ಮಾಡಿ ಸಂವಿಧಾನ ಸಭೆಯನ್ನು ರಚಿಸಿ, ರಾಜ್ಯಾಂಗ ರಚನೆ ಸಭೆಯನ್ನು ರಚಿಸಿ. ಸಕಲೇಶಪುರ ನಗರದಲ್ಲಿ ಟಿಂಬರ್ ಕಾರ್ಮಿಕರ ಸಂಘದ ವತಿಯಿಂದ ಬಹಳ ಅದ್ದೂರಿಯಾಗಿ ಮತ್ತು ಅರ್ಥಪೂರ್ಣವಾಗಿ ಕಾರ್ಮಿಕ ದಿನಾಚರಣೆ ಆಚರಿಸಲಾಯಿತು. ಸಕಲೇಶಪುರ ಪಟ್ಟಣದ ತೇಜಸ್ವಿ ವೃತ್ತದಿಂದ ಮೆರವಣಿಗೆ ಮೂಲಕ ರಾಜಬೀದಿಯಲ್ಲಿ ಸಾಗಿ ಮಲ್ಲಮ್ಮನ ಬೀದಿಯ ಕಾರ್ಮಿಕರ ಕಚೇರಿಯಲ್ಲಿ ನೂರಾರು ಕಾರ್ಮಿಕರ ಸಮ್ಮುಖದಲ್ಲಿ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಮೆರುಗು ನೀಡಲಾಯಿತು. ಕಾರ್ಮಿಕ ಸಂಘದ ಅಧ್ಯಕ್ಷ ಇರ್ಫಾನ್ ಮಾತನಾಡಿ, ಮೇ 1ನೇ ತಾರೀಕಿನಂದು ಜಗತ್ತಿನಾದ್ಯಂತ ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಈ ದಿನ ತನ್ನದೇ ಆದ ಐತಿಹಾಸಿಕ ಹಿನ್ನೆಲೆ ಇದೆ. ಇದನ್ನು ಅರ್ಥ ಮಾಡಿಕೊಂಡು ಅದರ ಬೆಳಕಿನಲ್ಲಿ ಇಂದಿನ ಕಾರ್ಮಿಕರ ಪರಿಸ್ಥಿತಿಗಳನ್ನು ಗ್ರಹಿಸಿ ಮಾತನಾಡೋದು ಬಹಳ ಮುಖ್ಯವಾಗಿರುತ್ತದೆ. ಕಾರ್ಮಿಕರು ಪ್ರತಿದಿನ ತಮ್ಮದೇ ಆದ ಜವಾಬ್ದಾರಿಗಳನ್ನು ನಂಬಿ ಕಾರ್ಯನಿರ್ವಹಿಸುತ್ತಾರೆ. ಈ ಒಂದು ದಿನವಾದರೂ ಎಲ್ಲಾ ಕಷ್ಟ ನೋವುಗಳನ್ನು ಮರೆತು ಸಂತೋಷದಿಂದ ಇರಬೇಕೆಂದು ಕಾರ್ಮಿಕ ದಿನಾಚರಣೆ ಆಚರಿಸಲಾಗುತ್ತಿದೆ. ಈ ವೇಳೆ ಮುಖ್ಯ ಅತಿಥಿಗಳಾಗಿ ಕರವೇ ತಾಲೂಕು ಅಧ್ಯಕ್ಷ ರಮೇಶ್ ಪೂಜಾರಿ, ಆಂಬ್ಯುಲೆನ್ಸ್ ಚಾಲಕ ಅಪ್ಪಯ್ಯ, ಸಾಮಾಜಿಕ ಹೋರಾಟಗಾರ ಇದ್ರೀಸ್, ಪುರಸಭೆ ಮಾಜಿ ಸದಸ್ಯರಾದ ಸುಲೇಮಾನ್, ಪುರಸಭೆ ನೌಕರರಾದ ಚಂದ್ರು ಇವರನ್ನ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ರಘು, ಕಾರ್ಯದರ್ಶಿ ದೇವರಾಜ್, ಉಪಾಧ್ಯಕ್ಷ ಸೋಮಶೇಖರ್, ಗೌರವಾಧ್ಯಕ್ಷ ದೇವರಾಜ್, ಸಹ ಕಾರ್ಯದರ್ಶಿ ಅಬ್ದುಲ್ ಅಜೀಜ್, ಖಜಾಂಚಿ ಸತೀಶ್, ಸಲಹೆಗಾರರಾದ ಶಾಜಾನ್, ಪಾಪಣ್ಣ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಸಕಲೇಶಪುರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಜೆಪಿ ಮತ್ತು ಆರ್ಎಸ್ಎಸ್ಗೆ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಲ್ಲ. ಶೂದ್ರರು ಮತ್ತು ದಲಿತರ ಮೀಸಲಾತಿಯನ್ನ ನಿರಂತರವಾಗಿ ವಿರೋಧಿಸುತ್ತಾ ಬಂದಿದೆ. ಖಾಸಗಿ ಕ್ಷೇತ್ರದಲ್ಲಿಯೂ ಮೀಸಲಾತಿ ತರಲು ಕೇಂದ್ರಕ್ಕೆ ಸಿಎಂ ಒತ್ತಾಯ. ಮಂಗಳೂರಿನಲ್ಲಿ ಹಿಂದೂ ಸಂಘಟನೆ ಕಾರ್ಯಕರ್ತನ ಬರ್ಬರ ಹತ್ಯೆ ಮಾಡಿದವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲು ಆಗ್ರಹ. ಜಿಲ್ಲಾ ಬಿಜೆಪಿ ಪಕ್ಷದಿಂದ ಪ್ರತಿಭಟನೆ.
ಎಸ್ಎಸ್ಎಲ್ಸಿ ಫಲಿತಾಂಶ ರಾಜ್ಯದಲ್ಲಿ 66.14% ಮಕ್ಕಳು ತೇರ್ಗಡೆ. ಹಾಸನ ಜಿಲ್ಲೆಗೆ 6ನೇ ಸ್ಥಾನ, ರಾಜ್ಯಕ್ಕೆ ಪ್ರಥಮ, ದ್ವಿತೀಯ, ತೃತೀಯ ರ್ಯಾಂಕ್ ಗಳಿಸಿದ ಜಿಲ್ಲೆಯ ವಿದ್ಯಾರ್ಥಿಗಳು. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.